Divine Grace Igniter. ಪಾದುವದ ಸಂತ ಅಂತೋಣಿಯವರ ಚಲನಚಿತ್ರ. ಪ್ರಿಯರೇ, ಸಂತ ಅಂತೋಣಿಯವರು ಕಥೋಲಿಕ ಕ್ರೈಸ್ತರ ಭಕ್ತ ಸಂತರಲ್ಲಿ ಅತಿ ಪ್ರಮುಖರಾದವರಾಗಿದ್ದಾರೆ. ಸಂತ ಅಂತೋಣಿಯವರ ಮಧ್ಯಸ್ಥಿಕೆಯಲ್ಲಿ ಕಳೆದು ಹೋದ ವಸ್ತುಗಳು ನಮಗೆ ಸಿಗುತ್ತದೆ. ಆದ್ದರಿಂದಲೇ ಭಕ್ತರು ಯಾವುದೇ ವಸ್ತು ಕಳೆದು ಹೋದರೂ ಸಂತ ಅಂತೋಣಿಯವರಲ್ಲಿ ಪ್ರಾರ್ಥನೆಯನ್ನು ಮುಡಿಪಾಗಿಡುತ್ತಾರೆ. ಇಂಥ ಸಂತ ಶ್ರೇಷ್ಠರು ನಮ್ಮ ಕಥೋಲಿಕ ಧರ್ಮಸಭೆಯಲ್ಲಿ ಸಂತರೆಂಬ ಹೆಗ್ಗಳಿಕೆಯನ್ನು ಪಡೆದಿರುವುದು ನಮ್ಮೆಲ್ಲ ಕಥೋಲಿಕರ ಅದೃಷ್ಟವೇ ಸರಿಯಾಗಿದೆ. ಎಷ್ಟೋ ಭಕ್ತರಿಗೆ ಸಂತ ಅಂತೋಣಿಯವರ ಸಂಪೂರ್ಣ ಜೀವನದ ಬಗ್ಗೆ ಮಾಹಿತಿ ತಿಳಿದಿಲ್ಲ. ಈ ಚಲನಚಿತ್ರವು ಅವರ ಇಡೀ ಜೀವನ, ಬಾಲ್ಯ, ಅವರ ಮರಣ, ಅವರ ಉಪದೇಶ ಮತ್ತಿತರ ಹಲವಾರು ಅದ್ಭುತಗಳ ಕೊಡುಗೆಯಾಗಿ ಮೂಡಿಬಂದಿದೆ. ಈ ಚಲನಚಿತ್ರವನ್ನು ವೀಕ್ಷಿಸುವ ಪ್ರತಿಯೊಬ್ಬ ಕಥೋಲಿಕರು ವಿಡಿಯೋವನ್ನು ಶೇರ್ ಮಾಡುವುದರ ಮೂಲಕ ಸಂತ ಅಂತೋಣಿಯವರ ಹಿರಿಮೆಯನ್ನು ಎಲ್ಲೆಡೆಯಲ್ಲೂ ಸಾರುವುದಕ್ಕೆ ಪ್ರೇರಣೆಯಾಗಬೇಕಾಗಿರುವುದರಿಂದ ಡಿವೈನ್ ಗ್ರೇಸ್ ಇಗ್ನೇಟರ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಸಂತ ಅಂತೋಣಿಯವರ ಈ ಚಲನಚಿತ್ರವನ್ನು ತಮ್ಮ ಸ್ನೇಹಿತರೊಂದಿಗೆ, ಕುಟುಂಬದವರೊಂದಿಗೆ ಹಂಚಿಕೊಂಡು ಸಂತರ ಬಗ್ಗೆ ಮಾಹಿತಿಯನ್ನು ಎಲ್ಲರೂ ತಿಳಿದುಕೊಳ್ಳುವ ಹಾಗೆ ಮಾಡುವುದು ಕ್ರೈಸ್ತರಾದ ನಮ್ಮೆಲ್ಲರ ಕರ್ತವ್ಯವಾಗಿದೆ. ಹಾಗಾದರೆ ಬನ್ನಿ, ಈಗ ನಾವು ಸಂತರ ಚಲನಚಿತ್ರದ ಕಡೆಗೆ ಗಮನ ಹರಿಸೋಣ. ಪಾದ್ವದ ಸಂತ ಅಂತೋಣಿಯವರು 1195 ಆಗಸ್ಟ್ 15 ಪೋರ್ಚುಗಲ್ನ ಲಿಸ್ಬನ್ ನಗರದಲ್ಲಿ ಜನಿಸಿದರು. ಅವರ ಮೂಲ ಹೆಸರು ಫರ್ನಾಂಡೋ ಮಾರ್ಟಿನ್ಸ್ ದೆ ಬುಲ್ಹೋಯಸ್ ಎಂದು. ಅವರು ಶ್ರೀಮಂತ ಮತ್ತು ಭಕ್ತ ಕುಟುಂಬದಲ್ಲಿ ಜನಿಸಿದರು. ಅವರ ತಾಯಿ ಆ ಪುಟ್ಟ ಮಗುವನ್ನು ಆಶೀರ್ವದಿಸಿ ಕಾಪಾಡುವಂತೆ ಮಾತೆ ಮರಿಯಮ್ಮನವರಿಗೆ ಸಮರ್ಪಿಸುತ್ತಾರೆ. ಫರ್ನಾಂಡೋ ಬಾಲ್ಯದಿಂದಲೇ ಪ್ರಾರ್ಥನೆ, ಅಧ್ಯಯನ ಮತ್ತು ದೇವರ ಸೇವೆಯ ಮೇಲಿನ ಆಸಕ್ತಿಯನ್ನು ಅಪಾರವಾಗಿ ಬೆಳೆಸಿಕೊಂಡಿರುತ್ತಾರೆ. ಫರ್ನಾಂಡೋ ಕುಟುಂಬವು ಶ್ರೀಮಂತ ಕುಟುಂಬವಾಗಿದ್ದರಿಂದ ಸದಾಕಾಲ ಔತಣಕೂಟ ಮತ್ತು ಸಮಾರಂಭಗಳನ್ನು ಹಮ್ಮಿಕೊಂಡಿರುತ್ತಾರೆ. ಆದರೆ ಇತ್ತ ಕಡೆ ಫರ್ನಾಂಡೋ ಮಾತಾ ದೇವರ ಭಕ್ತಿಯಲ್ಲಿ ನಿರತರಾಗಿರುತ್ತಾರೆ. ಹೀಗಿರುವ ಸಂದರ್ಭದಲ್ಲಿ ಒಮ್ಮೆ ಮನೆಯಲ್ಲಿ ಸಮಾರಂಭವೊಂದು ಏರ್ಪಟ್ಟಿರುವ ಸಂದರ್ಭದಲ್ಲಿ ಬಂದಿರುವ ನೆಂಟರು ಫರ್ನಾಂಡೋವಿನ ತಂದೆ ತಾಯಿಗೆ ಮಗನು ಎಲ್ಲಿ ಎಂದು ಕೇಳಿದಾಗ ಅವರು ತಕ್ಷಣವೇ ಅವರ ತಂದೆ ಒಳಗೆ ಹೋಗಿ ನೋಡುತ್ತಾರೆ. ಅಲ್ಲಿ ಫರ್ನಾಂಡೋ ದೇವರ ಪೀಠವನ್ನು ತಯಾರು ಮಾಡುತ್ತಿರುವುದನ್ನು ಕಂಡು, ಮಗು ನೀನೇಕೆ ಇಲ್ಲಿರುವೆ, ಬಂದು ಮಕ್ಕಳೊಂದಿಗೆ ಆಟವಾಡು ಎನ್ನಲು ಫರ್ನಾಂಡೋ, ನನಗೆ ಅಲ್ಲಿ ಮನಸ್ಸಿಲ್ಲ, ನನ್ನನ್ನು ಇಲ್ಲಿಯೇ ಇರಲು ಬಿಡಿ ಎಂದು ಹೇಳಿ ಅವರನ್ನು ಅಲ್ಲಿಂದ ಕಳುಹಿಸಿಬಿಡುತ್ತಾರೆ. ಫರ್ನಾಂಡೋ ಚಿಕ್ಕ ವಯಸ್ಸಿನಲ್ಲಿಯೇ ದಾನ ಧರ್ಮ ಮಾಡುವುದರಲ್ಲಿ ಎತ್ತಿದ ಕೈಯಾಗಿರುತ್ತದೆ. ತಾಯಿ ತನ್ನ ಮನೆ ಕೆಲಸದಲ್ಲಿ ನಿರತರಾಗಿರುವ ಸಂದರ್ಭದಲ್ಲಿ ಬಾಲಕ ತಾಯಿಯ ಬಳಿಗೆ ಬಂದು ಏನೋ ಸನ್ನೆ ಮಾಡುತ್ತಾರೆ. ಅದನ್ನು ನೋಡಿದ ತಾಯಿ ಮಗನ ಬಳಿಗೆ ಬಂದು, ಮಗು ನಿನಗೇನು ಬೇಕು ಎಂದು ಕೇಳಲು ಫರ್ನಾಂಡೋ ಕೇಳುವುದೇನೆಂದರೆ ಹಸಿದವರಿಗಾಗಿ ರೊಟ್ಟಿ. ಆದ್ದರಿಂದ ಅವರ ತಾಯಿಯ ಬಳಿಗೆ ಬಂದು, ನನಗೆ ಸ್ವಲ್ಪ ರೊಟ್ಟಿಯ ತುಂಡುಗಳು ಬೇಕಾಗಿದೆ, ನಾನು ಹಸಿದಿರುವವರಿಗೆ ಸಹಾಯ ಮಾಡಬೇಕಾಗಿದೆ ಎಂದು ಕೇಳಿಕೊಳ್ಳಲು ತಾಯಿಯು ಬಹಳ ಸಂತೋಷದಿಂದ ರೊಟ್ಟಿಗಳನ್ನು ಅವರಿಗೆ ಕೊಡುತ್ತಾರೆ. ರೊಟ್ಟಿಗಳನ್ನು ತೆಗೆದುಕೊಂಡ ಫರ್ನಾಂಡೋವಿನ ಮನಸ್ಸು ತಡೆಯುವುದಿಲ್ಲ, ಏಕೆಂದರೆ ಅವರಿಗೆ ಅದು ಸಾಕಾಗುವುದಿಲ್ಲ ಮತ್ತು ಅವರು ಮತ್ತಷ್ಟು ಕೇಳುತ್ತಾರೆ. ಅವರ ತಾಯಿಯೂ ಕೂಡ ಮಗುವಿನ ಈ ದಾನಕ್ರಿಯೆಗೆ ಯಾವುದೇ ಅಡ್ಡಿಯನ್ನು ಮಾಡದೆ ಬಹಳಷ್ಟು ರೊಟ್ಟಿಯನ್ನು ಕೊಟ್ಟು ಅವರನ್ನು ಆಶೀರ್ವದಿಸಿ ಬಹಳ ಪ್ರೀತಿಯಿಂದ ಕಳುಹಿಸಿಕೊಡುತ್ತಾರೆ. ಇತ್ತ ಕಡೆ ದಿನವೂ ಆ ಪುಟ್ಟ ಬಾಲಕ ಹಸಿದವರಿಗೆ ಊಟ ನೀಡುವುದನ್ನು ತಿಳಿದಿದ್ದ ಹಲವಾರು ಹಸಿದವರು ಆ ಬಾಲಕ ಅಂದರೆ ಫರ್ನಾಂಡೋ ಬರುವುದನ್ನು ಕಾಯುತ್ತಾ ಅವರ ದಾರಿಯನ್ನು ನೋಡುತ್ತಾ ರೊಟ್ಟಿಗಾಗಿ ಬಹಳ ಸಂತೋಷದಿಂದ ಕಾಯುತ್ತಿರುತ್ತಾರೆ. ಈ ಸಂದರ್ಭದಲ್ಲಿ ರೊಟ್ಟಿಯನ್ನು ತಂದ ಫರ್ನಾಂಡೋ
ಅಲ್ಲಿದ್ದ ಬಡವರಿಗೆ, ಹಸಿದವರಿಗೆ ರೊಟ್ಟಿಯನ್ನು ಬಹಳ ಸಂತೋಷದಿಂದ ಹಂಚಲು ಪ್ರಾರಂಭಿಸುತ್ತಾರೆ. ಈ ದಾನ ಧರ್ಮವು ಸಂತ ಅಂತೋನಿಯವರಾದ ಫರ್ನಾಂಡೋ ಆಗಿದ್ದ ಬಾಲ್ಯದಲ್ಲಿಯೇ ಅವರು ಇದನ್ನೆಲ್ಲ ರೂಢಿಸಿಕೊಂಡಿದ್ದರು. ಬಡವರಿಗೆ ಸಹಾಯ ಮಾಡಲು ಸದಾ ಮುಂದೆ ಇರುತ್ತಿದ್ದರು. ಒಂದು ದಿನ ಫರ್ನಾಂಡೋವಿನ ತಂದೆ ತಮ್ಮ ಹೊಲದ ಬಳಿ ಬಂದು ನೋಡಿದಾಗ ಹಲವಾರು ಗುಬ್ಬಚ್ಚಿಗಳು ಬೆಳೆದಿದ್ದ ಪೈರುಗಳನ್ನೆಲ್ಲ ತಿಂದು ಹಾಳು ಮಾಡುತ್ತಿದ್ದವು. ಇದರಿಂದ ಚಿಂತಾಕ್ರಾಂತರಾದ ಅವರ ತಂದೆ ಮಗನನ್ನು ಹತ್ತಿರಕ್ಕೆ ಕರೆದು, ಮಗು ನೋಡು, ಪೈರುಗಳಲ್ಲಿ ಗುಬ್ಬಚ್ಚಿಗಳೆಲ್ಲವೂ ಕುಳಿತು ಹಾಳು ಮಾಡುತ್ತಿವೆ, ಪೈರುಗಳನ್ನು ತಿಂದು ಎಲ್ಲವನ್ನು ನಾಶ ಮಾಡುತ್ತಿವೆ. ನೀನು ಒಂದು ಕೆಲಸ ಮಾಡು, ನೀನು ಈ ಕೋಲನ್ನು ಹಿಡಿದುಕೊಂಡು ಇಲ್ಲಿಯೇ ಕಾವಲು ಕಾಯಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಇತ್ತ ಬಾಲಕ ತನ್ನ ತಂದೆಯ ಆಜ್ಞೆಯಂತೆ ಪಕ್ಷಿಗಳು ಪೈರುಗಳನ್ನು ಹಾಳು ಮಾಡದಂತೆ ನೋಡಿಕೊಳ್ಳುತ್ತಿರುತ್ತಾರೆ. ಅದೇ ಸಂದರ್ಭದಲ್ಲಿ ಅವರ ಕಣ್ಣಿಗೆ ಬಹಳ ಸೊಂಪಾಗಿ ಬೆಳೆದಿದ್ದಂತಹ ಬಹಳ ಸುಂದರವಾದ ಹೂಗಳು ಕಣ್ಣಿಗೆ ಬೀಳುತ್ತದೆ. ಅದನ್ನೆಲ್ಲ ನೋಡಿದ ಬಾಲಕ ಅವುಗಳನ್ನು ಒಂದು ಕಡೆ ಶೇಖರಿಸಿಡುತ್ತಿರುತ್ತಾರೆ. ಆ ಸಂದರ್ಭದಲ್ಲಿ ಚರ್ಚಿನ ಗಂಟೆ ಬಾರಿಸುತ್ತದೆ. ಫರ್ನಾಂಡೋವಿನ ಗಮನ ಚರ್ಚ್ ಕಡೆಗೆ ಸೆಳೆಯುತ್ತದೆ. ಅವರು ಅಲ್ಲಿಯೇ, ತಂದೆಯೇ, ನಾನು ಪ್ರಾರ್ಥನೆಗೆ ಹೊರಡಬೇಕು, ನನಗೇನಾದರೂ ಒಂದು ಉಪಾಯ ಕೊಡು, ಪಕ್ಷಿಗಳು ಪೈರುಗಳನ್ನು ಹಾಳು ಮಾಡದಿರುವ ಹಾಗೆ ನೋಡಿಕೊಳ್ಳಲು ಎಂದು ಯೋಚಿಸುತ್ತಿದ್ದ ಹಾಗೆ ಆ ಬಾಲಕನಿಗೊಂದು ಉತ್ತಮವಾದ ಉಪಾಯ ಉಳಿಯುತ್ತದೆ. ತಕ್ಷಣವೇ ಫರ್ನಾಂಡೋ ತಂದಿದ್ದ ಹೂಗಳನ್ನು ಬದಿಗಿಟ್ಟು ತನ್ನ ಮನೆಯ ಕಡೆಗೆ ಹೆಜ್ಜೆ ಹಾಕುತ್ತಾರೆ ಮತ್ತು ಅವರು ತಮ್ಮ ಕೋಣೆಯ ಒಳಗೆ ಹೋಗಿ ತಮ್ಮ ಕಿಟಕಿಗಳನ್ನು ದೊಡ್ಡದಾಗಿ ತೆರೆಯುತ್ತಾರೆ ಮತ್ತು ಕಿಟಕಿಯಿಂದ ತಮ್ಮ ಹೊಲದಲ್ಲಿ ಬೆಳೆಗಳನ್ನು ಹಾಳು ಮಾಡುತ್ತಿದ್ದ ಪಕ್ಷಿಗಳನ್ನು ಕೂಗಿ ಕರೆಯುತ್ತಾರೆ. ಆ ಪಕ್ಷಿಗಳು ಕೂಡ ಫರ್ನಾಂಡೋವಿನ ಮಾತನ್ನು ಕೇಳಿ ಅವರು ಕರೆದ ಕೂಡಲೇ ಅವರ ಕೋಣೆಯೊಳಗೆ ಆ ಪಕ್ಷಿಗಳೆಲ್ಲವೂ ಬರುತ್ತದೆ. ಪಕ್ಷಿಗಳೆಲ್ಲವನ್ನು ಒಳಗೆ ಕರೆದ ಫರ್ನಾಂಡೋ, ಬನ್ನಿ ನನ್ನ ಸ್ನೇಹಿತರೇ, ಒಳಗೆ ಬನ್ನಿ, ನಾನು ಪ್ರಾರ್ಥನೆಗೆ ಹೋಗಬೇಕು, ನೀವು ಒಳಗೆ ಬಂದು ಇಲ್ಲಿ ತಂಗಿರಿ ಎಂದು ಹೇಳಿ ಎಲ್ಲ ಪಕ್ಷಿಗಳು ಒಳಗೆ ಬಂದ ಕೂಡಲೇ ಫರ್ನಾಂಡೋ ಕಿಟಕಿಗಳನ್ನು ಮುಚ್ಚುತ್ತಾರೆ. ಪಕ್ಷಿಗಳೆಲ್ಲವೂ ಫರ್ನಾಂಡೋವಿನ ಕೋಣೆಯಲ್ಲಿ ಇರುತ್ತವೆ. ನಂತರ ಅವರು ಬಾಗಿಲನ್ನು ಕೂಡ ಗಟ್ಟಿಯಾಗಿ ಹಾಕಿಕೊಂಡು ಚರ್ಚ್ ಕಡೆಗೆ ಹೋಗಲು ಸಿದ್ಧರಾಗುತ್ತಾರೆ. ಅವರು ಆರಿಸಿ ತಂದಿದ್ದ ಸುಂದರವಾದ ಹೂಗಳನ್ನು ತೆಗೆದುಕೊಂಡು ಚರ್ಚ್ ಕಡೆಗೆ ಹೆಜ್ಜೆ ಹಾಕುತ್ತಾರೆ. ದಾರಿ ಮಧ್ಯದಲ್ಲಿ ದೊರೆತ ಒಬ್ಬ ಹೆಂಗಸನ್ನು ಕೂಡ ಫರ್ನಾಂಡೋ ಮಾತನಾಡಿಸಿಕೊಂಡು ಬಹಳ ನಗುಮುಖದಿಂದ ಪ್ರಾರ್ಥನೆ ಮಾಡಲು ತನ್ನನ್ನು ತಾನು ತೊಡಗಿಸಿಕೊಳ್ಳುವ ಸಲುವಾಗಿ ಪಕ್ಷಿಗಳಿಗೆ ಬುದ್ಧಿ ಹೇಳಿ ಕೋಣೆಯಲ್ಲಿ ಕೂಡಿ ಹಾಕಿ ಅವರು ಚರ್ಚ್ ಕಡೆಗೆ ಹೆಜ್ಜೆ ಹಾಕುತ್ತಾರೆ. ಅಲ್ಲಿ ಬಾಡಿ ಹೋಗಿದ್ದ ಹೂಗಳನ್ನೆಲ್ಲ ತೆಗೆದ ಫರ್ನಾಂಡೋ ತಾನು ತಂದಿದ್ದ ಸುಂದರ ಪುಷ್ಪವನ್ನು ಮಾತೆ ಮರಿಯಮ್ಮನವರಿಗೆ ಅರ್ಪಿಸುತ್ತಾರೆ. ನಂತರ ಪ್ರಾರ್ಥನೆಯಲ್ಲಿ ತಮ್ಮನ್ನು ತಾವೇ ತೊಡಗಿಸಿಕೊಳ್ಳುತ್ತಾರೆ, ಭಕ್ತಿಯಿಂದ ಬೇಡುತ್ತಾರೆ. ಆ ಮುಗ್ಧ ಬಾಲಕನ ಪ್ರಾರ್ಥನೆಯನ್ನು ಖಂಡಿತವಾಗಿಯೂ ಮಾತೆ ಮರಿಯಮ್ಮ ಕೇಳುತ್ತಾರೆ. ಇತ್ತ ಕಡೆ ಬಂದ ತಂದೆ ಮಗ ಎಲ್ಲಿ ಹೋಗಿರಬಹುದು ಎಂದು ಅಲ್ಲಿದ್ದ ಒಬ್ಬ ಹೆಂಗಸನ್ನು ಕೇಳಿದಾಗ ಆಕೆ ಫರ್ನಾಂಡೋ ಚರ್ಚ್ ಕಡೆಗೆ ಹೋಗುತ್ತಿದ್ದುದನ್ನು ನೋಡಿದೆ ಎಂಬುದಾಗಿ ಹೇಳುತ್ತಾರೆ. ತಂದೆಯು ಅವಸರವಾಗಿ ಚರ್ಚ್ ಕಡೆಗೆ ಹೆಜ್ಜೆ ಹಾಕುತ್ತಾರೆ. ಇತ್ತ ಫರ್ನಾಂಡೋ ಜನರೆಲ್ಲ ಪ್ರಾರ್ಥನೆ ಮುಗಿಸಿ ಹೊರಗೆ ಬಂದರೂ ಕೂಡ ಆತ ಮಾತ್ರ ಪ್ರಾರ್ಥನೆಯಲ್ಲಿ ತಲ್ಲೀನನಾಗಿದ್ದು ತನ್ನ ಪ್ರಾರ್ಥನೆಯನ್ನು ಮುಗಿಸಿ ಚರ್ಚ್ನಿಂದ ಹೊರಗೆ ಬರುತ್ತಾರೆ. ಈ ಸಂದರ್ಭದಲ್ಲಿ ಚರ್ಚ್ನ ಹತ್ತಿರ ಫರ್ನಾಂಡೋವಿನ ತಂದೆ ಬಂದು, ಮಗನೇ, ನಾನು ನಿನಗೆ ಹೇಳಿದ್ದ ಕೆಲಸವನ್ನು ಮಾಡದೆ ನೀನು ಇಲ್ಲಿ ಬಂದು ಪ್ರಾರ್ಥನೆ ಮಾಡುತ್ತಿರುವೆಯಾ ಎಂದು ಕೇಳಲಾಗಿ ಮಗನು ಅಂದರೆ ಫರ್ನಾಂಡೋ, ತಂದೆ, ನೀವು ಚಿಂತಿಸಬೇಡಿ, ಪಕ್ಷಿಗಳನ್ನೆಲ್ಲ ನಾನು ನನ್ನ ಕೋಣೆಯಲ್ಲಿ ಕೂಡಿ ಹಾಕಿದ್ದೇನೆ, ನಮ್ಮ ಪೈರಿಗೆ ಯಾವುದೇ ರೀತಿಯ ಹಾನಿಯಾಗುವುದಿಲ್ಲ, ಬನ್ನಿ ನಾನು ನಿಮಗೊಂದು ವಿಚಿತ್ರವನ್ನು ತೋರಿಸುತ್ತೇನೆ ಎಂದು ಹೇಳಿ ಫರ್ನಾಂಡೋ ತನ್ನ ತಂದೆಯನ್ನು ಕರೆದುಕೊಂಡು ತನ್ನ ಕೋಣೆಯ ಒಂದು ಚಿಕ್ಕ ಕಿಂಡಿಯ ಮುಖಾಂತರ ತೋರಿಸಿದಾಗ
ಕೋಣೆಯೊಳಗೆ ಎಲ್ಲ ಗುಬ್ಬಚ್ಚಿಗಳಿರುವುದನ್ನು ಕಂಡ ಫರ್ನಾಂಡೋವಿನ ತಂದೆ ಆಶ್ಚರ್ಯಚಕಿತರಾಗುತ್ತಾರೆ. ಇದು ಹೇಗೆ ಸಾಧ್ಯ ಮಗನೇ ಎಂದು ಕೇಳಲು, ನಾನು ಪ್ರಾರ್ಥನೆ ಮಾಡಲು ಹೋಗಿದ್ದೆ, ಸೃಷ್ಟಿಕರ್ತರೇ ಇದಕ್ಕೆಲ್ಲ ಕಾರಣ ನಾನಲ್ಲ ಎಂದು ಹೇಳಿದಾಕ್ಷಣ ಫರ್ನಾಂಡೋವಿನ ತಂದೆ ಅವರನ್ನು ಬಾಚಿ ತಪ್ಪಿಕೊಂಡು ಮುತ್ತನ್ನಿಡುತ್ತಾರೆ. ನಾವೀಗ ನೋಡುತ್ತಿರುವುದು ಫರ್ನಾಂಡೋ ಅಂದರೆ ಸಂತ ಅಂತೋನಿಯವರು ಚಿಕ್ಕ ವಯಸ್ಸಿನಲ್ಲಿ ಮಾಡಿದಂತಹ ಅದ್ಭುತ ಕಾರ್ಯವಾಗಿದೆ. ಒಂದು ಹಳ್ಳಿಯಲ್ಲಿ ಒಬ್ಬ ಹೆಂಗಸು ನೀರನ್ನು ತುಂಬಿಕೊಳ್ಳಲು ಬಾವಿಯ ಕಡೆಗೆ ಬಂದಿದ್ದಾಗ ಮಕ್ಕಳು ಆಟವಾಡುತ್ತಾ ಅವರು ತಂದಿದ್ದ ಮಡಕೆಯನ್ನು ಒಡೆದು ಹಾಕಿಬಿಡುತ್ತಾರೆ. ಆಕೆ ತನ್ನ ಮಡಕೆ ಒಡೆದು ಹೋಗಿದೆ ಎಂದು ಬಹಳ ಬೇಸರದಲ್ಲಿರುತ್ತಾರೆ. ಇತ್ತ ಹುಡುಗ ಮಡಕೆಯನ್ನು ಒಡೆದು ಹಾಕಿ ದುಃಖದಲ್ಲಿರುತ್ತಾರೆ. ಇದನ್ನು ನೋಡಿದ ಫರ್ನಾಂಡೋ ಆ ಹೆಂಗಸಿನ ಬಳಿಗೆ ಬಂದು ನೋಡುತ್ತಾರೆ. ಆ ಹೆಂಗಸು ಕುಡಿಯುವುದಕ್ಕೋಸ್ಕರ ಇದ್ದ ಒಂದು ಮಡಕೆಯೂ ಒಡೆದು ಹೋಯಿತು ಎಂಬುದಾಗಿ ದುಃಖದಿಂದ ಹೇಳುತ್ತಿರುವುದನ್ನು ನೋಡಿದ ಫರ್ನಾಂಡೋವಿನ ಮನಸ್ಸು ಕರಗುತ್ತದೆ ಮತ್ತು ಸ್ವಲ್ಪ ಹೊತ್ತು ಯೋಚಿಸಿ ಈ ಮಹಿಳೆಗೆ ಹೇಗಾದರೂ ನಾನು ಸಹಾಯ ಮಾಡಲೇಬೇಕು ಎಂದು ಚಿಂತಿಸಿ ದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥಿಸುತ್ತಾರೆ. ತಂದೆಯೇ, ಈ ಹೆಂಗಸಿನ ಮಡಕೆಯನ್ನು ಸರಿಪಡಿಸು ಎಂದು ಪ್ರಾರ್ಥಿಸಿದ ಕೂಡಲೇ ಆ ಮಡಕೆಯು ಸರಿಯಾಗಿ ಮೊದಲಿನಂತಾಗುತ್ತದೆ. ಇದನ್ನು ನೋಡಿದ ಫರ್ನಾಂಡೋ ಬಹಳ ಸಂತೋಷಭರಿತನಾಗಿ ಆ ಮಡಕೆಯನ್ನು ನೋಡಿ ಮಡಕೆ ಸರಿಯಾಗಿರುವುದನ್ನು ತಿಳಿದ ಕೂಡಲೇ ಅಲ್ಲಿಂದ ಹೊರಟು ಹೋಗುತ್ತಾರೆ. ಇದು ಅವರ ಜೀವನದ ಮೊದಲ ಅದ್ಭುತವಾಗಿರುತ್ತದೆ. ಇದನ್ನು ನೋಡಿದಾಕ್ಷಣ ಅಲ್ಲಿದ್ದ ಜನರೆಲ್ಲ ಈ ಮಡಕೆ ಹೇಗೆ ಸರಿ ಹೋಯಿತು ಎಂಬುದರ ಬಗ್ಗೆ ಆಶ್ಚರ್ಯಚಕಿತರಾಗುತ್ತಾರೆ. ನಂತರ ಫರ್ನಾಂಡೋವೇ ಇದಕ್ಕೆಲ್ಲ ಕಾರಣ ಎಂದು ತಿಳಿದು ಆ ಹೆಂಗಸು ದೇವರಲ್ಲಿ ಪ್ರಾರ್ಥಿಸಿ ತನ್ನ ಮಡಕೆ ಸರಿಯಾದ ಕಾರಣ ಕೃತಜ್ಞತೆಯನ್ನು ಸಲ್ಲಿಸುತ್ತಾರೆ. ಒಮ್ಮೆ ಫರ್ನಾಂಡೋ ಚರ್ಚ್ನ ಬಲಿಪೀಠದಲ್ಲಿ ಬಂದು ಕುಳಿತು ಬಹಳ ಭಕ್ತಿಯಿಂದ ಪ್ರಾರ್ಥಿಸುತ್ತಿರುವ ಸಂದರ್ಭದಲ್ಲಿ ಅವರಿಗೆ ಯಾವುದೋ ಒಂದು ಶಬ್ದವಾಗಿ ಪ್ರಾರ್ಥನೆ ಮಾಡಲು ಸಾಧ್ಯವಾಗದೆ ಮನಸ್ಸು ಚಂಚಲಗೊಳ್ಳುತ್ತಿರುತ್ತದೆ. ಅದು ಏನೆಂದು ನೋಡುವಷ್ಟರಲ್ಲಿ ಹೊಗೆಯೊಂದು ಆವರಿಸುತ್ತದೆ. ನಂತರ ಅಲ್ಲಿ ಸೈತಾನನ ಆಗಮನವಾಗುತ್ತದೆ. ಬರ್ನಾಂಡೋ ಆ ಸೈತಾನನನ್ನು ನೋಡಿದ ಕೂಡಲೇ ಬಹಳ ಭಯಭೀತರಾಗುತ್ತಾರೆ. ನಂತರ ಅದಕ್ಕೆ ಹೆದರದೆ ನೆಲದ ಮೇಲೆ ಒಂದು ಶಿಲುಬೆಯ ಗುರುತನ್ನು ಹಾಕುತ್ತಾರೆ. ಆ ಶಿಲುಬೆಯ ಗುರುತಿನ ಪ್ರಭಾವ ಎಷ್ಟಿತ್ತೆಂದರೆ ಆ ಗುರುತು ಹಾಕಿದ ಕೂಡಲೇ ಆ ಸೈತಾನನು ಅಲ್ಲಿಂದ ಮಾಯವಾಗಿ ಬಿಡುತ್ತಾನೆ. ಶಿಲುಬೆಯ ಗುರುತಿಗೆ ಸೈತಾನನನ್ನು ಓಡಿಸುವ ಶಕ್ತಿ ಇದೆ ಎಂಬುದಕ್ಕೆ ಇದೇ ಒಂದು ಉತ್ತಮ ನಿದರ್ಶನವಾಗಿದೆ. ನಂತರ ಫರ್ನಾಂಡೋ ಬಹಳ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಆ ಶಿಲುಬೆಯ ಗುರುತು ನಮ್ಮ ಪಾಪಗಳಿಗಾಗಿ ಪ್ರಾಣ ಕೊಟ್ಟ ಪ್ರಭು ಯೇಸುವಿನ ಗುರುತಾಗಿದ್ದು ಅದು ನಮಗೆ ಕಷ್ಟದಲ್ಲಿರುವ ಸಂದರ್ಭದಲ್ಲಿ ದಾರಿ ತೋರಿಸುವ ಜೀವಜಲವಾಗಿದೆ. ಇನ್ನು ಫರ್ನಾಂಡೋ ಬೆಳೆದು ಯುವಕನಾಗಿ ಇರುವ ಸಂದರ್ಭದಲ್ಲಿ ಹಲವಾರು ಪ್ರಲೋಭಗಳು ಎದುರಾಗುತ್ತದೆ, ಹಲವಾರು ಚಂಚಲ ಮನಸ್ಥಿತಿಗಳು ಎದುರಾಗುತ್ತದೆ. ಅದನ್ನೆಲ್ಲ ಫರ್ನಾಂಡೋ ಯಾವ ರೀತಿ ದಮನ ಮಾಡಿದರು ಎಂಬುದಕ್ಕೆ ಉದಾಹರಣೆ ಈಗ ನಿಮ್ಮ ಮುಂದೆ ಇದೆ. ಫರ್ನಾಂಡೋ ಮತ್ತು ಅವರ ತಂದೆ ತಾಯಿ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುತ್ತಾರೆ. ಆ ಕಾರ್ಯಕ್ರಮದಲ್ಲಿ ಹಲವಾರು ಜನರು ಪಾಲ್ಗೊಂಡಿರುತ್ತಾರೆ. ಹಲವಾರು ದೇಶದ ರಾಜ ರಾಣಿಯರು ಮತ್ತು ಉತ್ತಮ ಹಣವಂತರು ಅಲ್ಲಿ ಉಪಸ್ಥಿತರಿದ್ದು ಅಲ್ಲಿ ನಡೆಯುತ್ತಿದ್ದ ಸಮಾರಂಭದಲ್ಲಿ ಫರ್ನಾಂಡೋ ಮತ್ತು ಅವರ ತಂದೆ ತಾಯಿ ಕೂಡ ಭಾಗಿಯಾಗಿರುತ್ತಾರೆ. ಇದು ಅತಿ ಮುಖ್ಯವಾಗಿ ಫರ್ನಾಂಡೋವಿಗೆ ಒಂದು ಹೆಣ್ಣನ್ನು ನೋಡಿ ಮದುವೆ ಮಾಡುವಂತಹ ಕಾರ್ಯಕ್ರಮಕ್ಕೆ ಸಿದ್ಧರಾಗುವ ಕಾರಣದಿಂದ ಅವರ ತಂದೆ ತಾಯಿ ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿರುತ್ತಾರೆ. ಇಲ್ಲಿ ಹಲವಾರು ಊರುಗಳಿಂದ ಜನರೆಲ್ಲ ಸೇರಿ ಈ ಒಂದು ಉತ್ತಮ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿರುತ್ತಾರೆ. ಈ ಸಂದರ್ಭದಲ್ಲಿ ಫರ್ನಾಂಡೋವಿನ ತಂದೆ ಫರ್ನಾಂಡೋ ಬಳಿಗೆ ಬಂದು ಇದೇ ರೀತಿ ನೀನು ಮುಂದೆ ಒಬ್ಬ ದೊಡ್ಡ ವ್ಯಕ್ತಿಯಾಗಿ ಬೆಳೆದು ಇಲ್ಲಿನ ಜನರನ್ನೆಲ್ಲ ನೀನು ರಕ್ಷಿಸಬೇಕು ಎಂದು ಹೇಳಿದಾಗ ಫರ್ನಾಂಡೋ
ದೇವರ ಇಚ್ಛೆಯಂತೆ ಆಗುತ್ತದೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ನಂತರ ಫರ್ನಾಂಡೋವಿನ ತಂದೆ ತಾಯಿ ಒಂದು ಮುದ್ದಾದ ಹುಡುಗಿಯನ್ನು ನೋಡಿ ಫರ್ನಾಂಡೋವಿಗೆ ಆ ಹುಡುಗಿಯನ್ನೇ ಮದುವೆ ಮಾಡಬೇಕೆಂದು ಮಾತನಾಡಿಕೊಳ್ಳುತ್ತಾರೆ. ಆಗ ಅವರ ತಾಯಿ ಫರ್ನಾಂಡೋವನ್ನು ಕರೆದು, ನೋಡು, ಆಕೆ ಎಷ್ಟು ಸುಂದರವಾಗಿದ್ದಾಳೆ, ಆಕೆ ನಿನ್ನ ಬಾಳ ಸಂಗಾತಿಯಾಗಿ ಬರುತ್ತಾರೆ ಎಂದು ಹೇಳಿದಾಗ ಫರ್ನಾಂಡೋ, ನನ್ನ ಆಸೆ ಆಕಾಂಕ್ಷೆಗಳೇ ಬೇರೆ ಇದೆ, ಇದು ನನ್ನ ಆಸೆಯಲ್ಲ ಎಂದು ಹೇಳುತ್ತಾರೆ. ನಂತರ ಇತ್ತ ಕಡೆ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೆಯುತ್ತಿರುತ್ತದೆ. ಆದರೆ ಫರ್ನಾಂಡೋ ಮಾತ್ರ ಅಲ್ಲಿ ಎಲ್ಲೂ ಕಾಣಸಿಗುವುದಿಲ್ಲ. ಅವರಿಗೆ ಈ ರೀತಿಯ ಆಡಂಬರವು ಇಷ್ಟವಿರುವುದಿಲ್ಲ. ಅವರು ಒಂದು ಮೂಲೆಯಲ್ಲಿ ನಿಂತಿರುತ್ತಾರೆ. ಇದನ್ನು ನೋಡಿದ ಫರ್ನಾಂಡೋವನ್ನು ಮದುವೆಯಾಗಬೇಕೆಂದಿದ್ದ ಯುವತಿ ಬಂದು ಫರ್ನಾಂಡೋವನ್ನು ಕರೆಯುತ್ತಾರೆ. ಆದರೆ ಅವರು ಬರಲು ನಿರಾಕರಿಸುತ್ತಾರೆ. ನಂತರ ಅವರು ಅಲ್ಲಿಂದ ಹೊರಟು ಹೋಗುತ್ತಾರೆ. ಮದುವೆಗೆ ಒಪ್ಪಿಗೆಯನ್ನು ಸೂಚಿಸದ ಫರ್ನಾಂಡೋ ಅಗಸ್ಟಿಯನ್ ಸಮುದಾಯದ ಸೆಮಿನರಿಗೆ ಸೇರಲು ಸಿದ್ಧರಾಗುತ್ತಾರೆ. ಆ ಕಾರಣಕ್ಕಾಗಿ ಅವರೊಂದಿಗೆ ಮಾತನಾಡಲು ಸೆಮಿನರಿಯ ಕಡೆಗೆ ಹೆಜ್ಜೆ ಹಾಕುತ್ತಾರೆ. ಅಲ್ಲಿನ ಗುರುಗಳನ್ನು ಭೇಟಿಯಾಗಿ ಅಗಸ್ಟಿಯನ್ ಸಮುದಾಯಕ್ಕೆ ತನ್ನನ್ನು ತಾನೇ ಸಮರ್ಪಿಸಿಕೊಳ್ಳುವುದಾಗಿ ಅವರು ಹೇಳುತ್ತಾರೆ. ಗುರುಗಳನ್ನು ನೋಡಲು ಬಂದ ಫರ್ನಾಂಡೋ ಅವರ ಬಳಿ ತನ್ನ ಹೆಬ್ಬಯಕೆಯನ್ನು ಹೇಳಿಕೊಳ್ಳುತ್ತಾರೆ. ಗುರುಗಳು ಫರ್ನಾಂಡೋವಿನ ಮಾತನ್ನು ಕೇಳುತ್ತಾರೆ. ಫರ್ನಾಂಡೋ ಹೇಳುವುದೇನೆಂದರೆ, ನಾನು ಬಡವರ ಸೇವೆಯನ್ನು ಮಾಡಬೇಕು, ಅದಕ್ಕೆ ಸೂಕ್ತವಾದದ್ದು ಅಗಸ್ಟಿಯನ್ ಸಮುದಾಯ. ನನ್ನನ್ನು ದಯವಿಟ್ಟು ನಿಮ್ಮ ಒಂದು ಸೆಮಿನರಿಗೆ ಸೇರಿಸಿಕೊಳ್ಳಲು ಅವಕಾಶ ಮಾಡಿಕೊಡಿ ಎಂದು ಕೇಳಲು ಅವರು ಒಪ್ಪಿಗೆಯನ್ನು ಸೂಚಿಸುತ್ತಾರೆ. ಇದನ್ನು ಕೇಳಿದ ಫರ್ನಾಂಡೋ ಬಹಳ ಸಂತೋಷದಿಂದ ಗುರುಗಳ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದುಕೊಳ್ಳುತ್ತಾರೆ. ಇತ್ತ ಫರ್ನಾಂಡೋವಿನ ತಂದೆ ತಾಯಿ ಮತ್ತು ಮದುವೆಯಾಗುವ ಹುಡುಗಿ ಕೂಡ ಫರ್ನಾಂಡೋರವರು ಅಗಸ್ಟಿಯನ್ ಸಮುದಾಯಕ್ಕೆ ಸೇರಿಕೊಳ್ಳಲು ಸಿದ್ಧತೆಯನ್ನು ನಡೆಸುತ್ತಿರುವ ಕಾರಣದಿಂದ ಅವರು ಕೂಡ ಉಪಸ್ಥಿತರಿರುತ್ತಾರೆ. ಮಗನ ಈ ನಿರ್ಧಾರವು ತಂದೆ ತಾಯಿ ಇಬ್ಬರಿಗೂ ಇಷ್ಟವಿಲ್ಲದಿದ್ದರೂ ಮಗನ ಆಸೆಗೆ ಯಾವುದೇ ರೀತಿಯಾದ ತೊಡಕುಂಟಾಗಬಾರದೆಂದು ಅವರನ್ನು ಸಂಪೂರ್ಣವಾಗಿ ಅಗಸ್ಟಿಯನ್ ಸಮುದಾಯಕ್ಕೆ ಸೇರಿಸಲು ಒಪ್ಪಿಗೆಯನ್ನು ಸೂಚಿಸಿ ಅಲ್ಲಿಗೆ ಬಂದಿರುತ್ತಾರೆ. ಹಲವಾರು ವಿಧಿವಿಧಾನಗಳು ಅಲ್ಲಿ ನಡೆಯುತ್ತದೆ. ಅವರಿಗೆ ಅಗಸ್ಟಿಯನ್ ಸಮುದಾಯದ ವಸ್ತ್ರವನ್ನು ಕೊಡಲಾಗುತ್ತದೆ. ಅದನ್ನು ಸಂಪೂರ್ಣವಾಗಿ ಆಶೀರ್ವದಿಸಲಾಗುತ್ತದೆ ಮತ್ತು ಪ್ರಾರ್ಥನೆಯನ್ನು ಮಾಡುವುದರ ಮೂಲಕ ಫರ್ನಾಂಡೋವಿನ ವಸ್ತ್ರವನ್ನು ತೆಗೆದು ಅಗಸ್ಟಿಯನ್ ಸಮುದಾಯದ ಪದ್ಧತಿಯಂತೆ ಅವರ ವಸ್ತ್ರವನ್ನು ಫರ್ನಾಂಡೋವಿಗೆ ನೀಡುತ್ತಾರೆ. ಇದಕ್ಕೆಲ್ಲ ಬೇಕಾದ ರೀತಿಯ ಸಿದ್ಧತೆಗಳು ನಡೆಯುತ್ತಿರುತ್ತದೆ. ಧೂಪದಿಂದ ಅವರ ಅಂಗಿಯನ್ನು ಮಂತ್ರಿಸಲಾಗುತ್ತದೆ, ಪ್ರಾರ್ಥನೆಯನ್ನು ಮಾಡಲಾಗುತ್ತದೆ. ಇದೆಲ್ಲದರ ನಡುವೆ ಅವರು ತೊಟ್ಟಂತಹ ಅಂಗಿಯನ್ನು ತೆಗೆದು ಅಗಸ್ಟಿಯನ್ ಸಮುದಾಯದ ವಸ್ತ್ರವನ್ನು ಫರ್ನಾಂಡೋರವರಿಗೆ ತೊಡಿಸುತ್ತಾರೆ. ಆ ಸುಂದರ ವಸ್ತ್ರದಲ್ಲಿ ಫರ್ನಾಂಡೋರವರು ಬಹಳ ಸುಂದರವಾಗಿ ಕಾಣಿಸುತ್ತಾರೆ. ಅಗಸ್ಟಿಯನ್ ಸಮುದಾಯದ ವಸ್ತ್ರವನ್ನು ತೊಟ್ಟ ಫರ್ನಾಂಡೋ ತಮ್ಮನ್ನು ತಾವೇ ಸಂಪೂರ್ಣವಾಗಿ ಅಗಸ್ಟಿಯನ್ ಸಮುದಾಯಕ್ಕೆ ಸಮರ್ಪಿಸಿಕೊಂಡು ಬಡವರ ಸೇವೆ, ದೀನದಲಿತರ ಸೇವೆ ಮಾಡುವುದಷ್ಟೇ ಅಲ್ಲದೆ ತಮ್ಮ ಭಕ್ತಿಯಿಂದ ಹಲವಾರು ಅದ್ಭುತಗಳನ್ನು ಮಾಡಲು ಈ ಸಮುದಾಯವು ಅವರಿಗೆ ಮಾರ್ಗದರ್ಶನವಾಗುತ್ತದೆ. ತಮ್ಮನ್ನು ತಾವೇ ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿಸಿಕೊಂಡು ಗುರುಗಳ ಆಶೀರ್ವಾದ ಪಡೆದು ಅವರನ್ನು ಹಿಂಬಾಲಿಸುತ್ತಾರೆ. ತಂದೆ ತಾಯಿಯರಿಬ್ಬರು ಬಹಳ ಭಾರವಾದ ಮನಸ್ಸಿನಿಂದ ಅವರನ್ನು ಅಗಸ್ಟಿಯನ್ ಸಮುದಾಯಕ್ಕೆ ಸೇರಿಸುತ್ತಾರೆ. ನಂತರ ಸಂಪೂರ್ಣವಾಗಿ ಫರ್ನಾಂಡೋ ಬದಲಾಗಿ ಅಗಸ್ಟಿಯನ್ ಸಮುದಾಯದ ಸದಸ್ಯರಾಗಿ ತಮ್ಮ ಕೆಲಸವನ್ನು ಮುಂದುವರೆಸುತ್ತಾರೆ.
ಇತ್ತ ಅಗಸ್ಟಿಯನ್ ಸಮುದಾಯಕ್ಕೆ ಸೇರಿಕೊಂಡ ಫರ್ನಾಂಡೋರವರು ಅವರದೇ ಒಂದು ಪ್ರತ್ಯೇಕ ಕೊಠಡಿಯಲ್ಲಿ ಜೀವನ ನಡೆಸುತ್ತಿರುತ್ತಾರೆ. ಅವರ ಧ್ಯೇಯ ಕೇವಲ ಪ್ರಾರ್ಥನೆ, ಬಡವರಿಗಾಗಿ ಸೇವೆ, ಅಷ್ಟೇ ಅಲ್ಲದೆ ಪ್ರಭು ಯೇಸು ಕ್ರಿಸ್ತರನ್ನು ಸಂಪೂರ್ಣವಾಗಿ ತನ್ನಲ್ಲಿ ಅಳವಡಿಸಿಕೊಳ್ಳಬೇಕೆಂಬುದಷ್ಟೇ ಆಗಿರುತ್ತದೆ. ಗಂಟೆನಾದ ಕೇಳಿಸಿದಾಕ್ಷಣ ಅವರು ಇದ್ದ ಸ್ಥಳದಲ್ಲಿಯೇ ಪ್ರಾರ್ಥನೆಯನ್ನು ಮಾಡಿ ಬಲಿಪೂಜೆಯನ್ನು ಅರ್ಪಿಸುತ್ತಾರೆ. ಚಿಕ್ಕ ವಯಸ್ಸಿನಿಂದಲೇ ದಾನ ಧರ್ಮ ಮಾಡುವುದರಲ್ಲಿ ನಿರತರಾಗಿದ್ದ ಫರ್ನಾಂಡೋರವರು ಫ್ರಾನ್ಸಿಸ್ಕಿಯನ್ ಸಮುದಾಯಕ್ಕೂ ಕೂಡ ತಮ್ಮಲ್ಲಿದ್ದಂತಹ ವಸ್ತುಗಳನ್ನು ದಾನ ಮಾಡುತ್ತಾರೆ. ಕ್ರಿಸ್ತಶಕ 1219ರಲ್ಲಿ ಅಸಿಸಿಯ ಸಂತ ಫ್ರಾನ್ಸಿಸ್ ರವರ ಅನುಯಾಯಿಗಳು ತಮ್ಮ ಅಪೋಸ್ತಲರಿಗೆ ವಿದೇಶಗಳಿಗೆ ಹೋಗಿ ಸ್ವಾರ್ಥ ಪ್ರಚಾರ ಮಾಡುವ ಹಾಗೆ ಮನವಿಯನ್ನು ಮಾಡಿಕೊಳ್ಳುತ್ತಾರೆ. ಇದರ ಪ್ರಕಾರ ಸಂತ ಫ್ರಾನ್ಸಿಸ್ ರ ಅನುಯಾಯಿಗಳೆಲ್ಲರೂ ವಿದೇಶಗಳಿಗೆ ಹೋಗಿ ಸ್ವಾರ್ಥ ಪ್ರಚಾರ ಮಾಡಬೇಕಾಗಿರುತ್ತದೆ. ತಂದೆ ದೇವರ ಬಗ್ಗೆ ಎಲ್ಲರಲ್ಲಿಯೂ ಮನವರಿಕೆ ಮಾಡಬೇಕೆಂಬುದು ಅವರ ಉದ್ದೇಶವಾಗಿರುತ್ತದೆ. ನಂತರ ಎಲ್ಲರೂ ಒಬ್ಬರಿಗೊಬ್ಬರು ಧನ್ಯವಾದಗಳನ್ನು ಅರ್ಪಿಸಿ ದೇವರಿಗೆ ಸ್ತುತಿ ಸಲ್ಲಿಸಿ ತಮ್ಮ ಕಾರ್ಯದಲ್ಲಿ ತೊಡಗಿಕೊಳ್ಳುತ್ತಾರೆ. ವಿದೇಶಕ್ಕೆ ತೆರಳಿ ಧರ್ಮ ಪ್ರಚಾರ ಕಾರ್ಯವನ್ನು ಕೈಗೊಳ್ಳಬೇಕಾದ ಕಾರಣದಿಂದಾಗಿ ಫ್ರಾನ್ಸಿಸ್ಕನ್ ಸಮುದಾಯದ ಸಹೋದರರು ಫರ್ನಾಂಡೋವಿನ ಸ್ನೇಹಿತರಾಗಿದ್ದ ಕಾರಣ ಅವರಿಗೆ ವಿಷಯವನ್ನು ತಿಳಿಸಿ ಅಲ್ಲಿಂದ ತಮ್ಮ ಪ್ರಯಾಣಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಾರೆ. ಈ ವಿಷಯವನ್ನು ಕೇಳಿದ ಫರ್ನಾಂಡೋ ಕೂಡ ಬಹಳ ಸಂತೋಷವಾಗಿ ತಮ್ಮ ಸ್ನೇಹಿತರನ್ನು ಅಲ್ಲಿಗೆ ಕಳುಹಿಸಿಕೊಡುತ್ತಾರೆ. ಹೀಗೆ ಅಸಿಸಿಯ ಸಂತ ಫ್ರಾನ್ಸಿಸ್ ರವರು ಮೊರಾಕೋಗೆ ಹೋಗಿ ಅಲ್ಲಿ ಉಪದೇಶವನ್ನು ಮಾಡಲು ಪ್ರಾರಂಭಿಸಬೇಕೆಂಬುದು ಅವರ ಬಯಕೆಯಾಗಿರುತ್ತದೆ. ಈ ಸಂದರ್ಭದಲ್ಲಿ ಅಲ್ಲಿನ ರಾಜನ ಸೇವಕ ಫ್ರಾನ್ಸಿಸ್ ರವರ ಅನುಯಾಯಿಗಳನ್ನು ಮೊರಾಕೋಗೆ ಬರಲು ಅನುಮತಿಯನ್ನು ನೀಡುವುದಿಲ್ಲ, ಅವರನ್ನು ನಿರಾಕರಿಸುತ್ತಾರೆ. ಅಸಿಸಿಯ ಸಂತ ಫ್ರಾನ್ಸಿಸ್ ರವರು ಅಲ್ಲಿದ್ದ ಜನರಿಗೆ ಪ್ರಬೋಧನೆಯನ್ನು ನೀಡುತ್ತಾ ದೇವರ ಬಗ್ಗೆ ಸುವಾರ್ಥ ಪ್ರಚಾರ ಮಾಡಲು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದ ಸಂದರ್ಭದಲ್ಲಿ ಆ ಊರಿನ ದೊರೆಯ ಸೇವಕರೆಲ್ಲರೂ ಅಲ್ಲಿಗೆ ಬಂದು 5 ಜನ ಫ್ರಾನ್ಸಿಸ್ ರವರ ಅನುಯಾಯಿಗಳನ್ನು ಅಲ್ಲಿಂದ ಹೊರಟು ಹೋಗುವ ಹಾಗೆ ಆಜ್ಞಾಪನೆಯನ್ನು ಮಾಡುತ್ತಾರೆ. ನಂತರ ಒಬ್ಬ ಸೇವಕ ಬಂದು ದೊರೆಗಳಿಗೆ ಆದ ಸಂಗತಿಯನ್ನು ವಿವರಿಸುತ್ತಾರೆ. ಅದಕ್ಕೆ ಆ ರಾಜ ಆ 5 ಜನರನ್ನು ಈ ಕೂಡಲೇ ಬಂಧಿಸಿ ಸೆರೆಮನೆಗೆ ಎಳೆದೊಯ್ಯಬೇಕಾಗಿ ಆಜ್ಞಾಪನೆಯನ್ನು ಮಾಡುತ್ತಾರೆ. ರಾಜನ ಆಜ್ಞೆಯನ್ನು ಪಾಲಿಸಿದ ಆ ಸೇವಕರು ಅಸಿಸಿಯ ಸಂತ ಫ್ರಾನ್ಸಿಸ್ ರವರ 5 ಅನುಯಾಯಿಗಳನ್ನು ಬಹಳ ಕ್ರೂರವಾಗಿ ಹೊಡೆದು ಹಿಂಸಿಸಿ ಅಲ್ಲಿಂದ ಎಳೆದು ಸೆರೆಮನೆಗೆ ತಳ್ಳುತ್ತಾರೆ. ಅಲ್ಲಿದ್ದ ಜನರೆಲ್ಲ ಎಷ್ಟು ಅಂಗಲಾಚಿ ಬೇಡಿದರೂ ಅವರನ್ನು ಬಿಡುವುದಿಲ್ಲ. ಕೈದಿಗಳ ಹಾಗೆ ಅವರನ್ನು ಎಳೆದುಕೊಂಡು ಹೋಗಿ ಸೆರೆಮನೆಗೆ ತಳ್ಳುತ್ತಾರೆ. ಅಪರಾಧಿಗಳಂತೆ ಅವರನ್ನು ಒಡೆದು ಹಿಂಸಿಸುತ್ತಾರೆ. ಅವರಿಗೆ ತಿನ್ನಲು ಕುಡಿಯಲು ಏನನ್ನೂ ನೀಡುವುದಿಲ್ಲ. ಆ 5 ಜನ ಅನುಯಾಯಿಗಳು ಬಹಳ ಕಷ್ಟದ ಸಮಯವನ್ನು ಅಲ್ಲಿ ಎದುರಿಸಬೇಕಾಗುತ್ತದೆ. ಆ ಕಷ್ಟದ ಸಂದರ್ಭದಲ್ಲಿಯೂ ಅವರು ಪ್ರಾರ್ಥನೆಯಲ್ಲಿ ನಿರತರಾಗಿರುತ್ತಾರೆ. ಆ ಸಂದರ್ಭದಲ್ಲಿ ಆ ಊರಿನ ರಾಜ ಅಲ್ಲಿಗೆ ಬಂದು ಅವರ ಮಾತುಗಳನ್ನು ಕೇಳುತ್ತಾನೆ. ಅವರು ಆ ರಾಜನಿಗೂ ದೇವರ ಬಗ್ಗೆ ಮತ್ತು ಶಿಲುಬೆಯ ಬಗ್ಗೆ ಬಹಳವಾಗಿ ಹೇಳಿದ ಕಾರಣ ಆ ರಾಜ ಬಹಳ ಕೋಪಗೊಂಡು ಆ 5 ಜನ ಸಂತ ಫ್ರಾನ್ಸಿಸ್ ಅಸಿಸಿಯವರ ಅನುಯಾಯಿಗಳನ್ನು ಕೊಂದು ಬಿಡುತ್ತಾರೆ.
ಸುವಾರ್ತಾ ಪ್ರಚಾರದಲ್ಲಿದ್ದ ಅಸಿಸಿಯ ಸಂತ ಫ್ರಾನ್ಸಿಸ್ ರವರ ಅನುಯಾಯಿಗಳು ಕ್ರೂರವಾಗಿ ಸಾವನ್ನಪ್ಪುತ್ತಾರೆ. ಆ ಘೋರ ಮರಣವು ತಮ್ಮ ಸಾವಿನ ಕೊನೆ ಗಳಿಗೆಯವರೆಗೂ ಪ್ರಭುವನ್ನು ಕೈಯಲ್ಲಿ ಹಿಡಿದಿದ್ದ ಕೈಗಳನ್ನೇ ಕತ್ತರಿಸಿ ಹಾಕುವಷ್ಟು ಕ್ರೂರವಾಗಿರುವುದನ್ನು ನಾವು ಕಾಣಬಹುದಾಗಿದೆ. ಕೊನೆಯ ಉಸಿರಿರುವವರೆಗೂ ಅಸಿಸಿಯ ಸಂತ ಫ್ರಾನ್ಸಿಸ್ ರವರ ಅನುಯಾಯಿಗಳು ತಮ್ಮ ಸುವಾರ್ತಾ ಪ್ರಚಾರವನ್ನು ಕೈಬಿಡದೆ ಪ್ರಭುವಿನಲ್ಲಿ ತಮ್ಮನ್ನು ತಾವೇ ಸಮರ್ಪಿಸಿಕೊಂಡು ಹುತಾತ್ಮರಾಗುತ್ತಾರೆ. ಐದು ಯಾಜಕರ ದುರ್ಮರಣದ ವಿಷಯವು ಫರ್ನಾಂಡೋ ರವರ ಬಳಿಗೆ ಬಂದು ತಲುಪುತ್ತದೆ. ಇದರಿಂದ ಅವರು ಬಹಳ ನೊಂದುಕೊಳ್ಳುತ್ತಾರೆ. ಯೇಸುವಿನ ಹಿಂಬಾಲಕರಾಗಿ ಧರ್ಮ ಪ್ರಚಾರ ಮಾಡಿದ ಕಾರಣ 5 ಯಾಜಕರು ಅಸುನೀಗಬೇಕಾಯಿತು ಎಂಬ ವಿಷಯ ತಿಳಿದು ಮನ ನೊಂದುಕೊಂಡು ಅಲ್ಲಿದ್ದಂತಹ ಯಾಜಕರಿಗೆ, ನನ್ನನ್ನು ದಯವಿಟ್ಟು ನಿಮ್ಮ ಸಮುದಾಯಕ್ಕೆ ಸೇರಿಸಿಕೊಳ್ಳಿ ಎಂದು ಬೇಡಿಕೊಳ್ಳುತ್ತಾರೆ. ಅಷ್ಟರಲ್ಲಿ 5 ಯಾಜಕರ ಪಾರ್ಥಿವ ಶರೀರವು ಬರುತ್ತಿರುವುದಾಗಿ ವಿಷಯ ತಿಳಿದಾಕ್ಷಣ ಎಲ್ಲ ಯಾಜಕರು, ಅಲ್ಲಿದ್ದ ಜನರು ಫ್ರಾನ್ಸಿಸಿಯನ್ ಸಮುದಾಯದ 5 ಅನುಯಾಯಿಗಳ ಪಾರ್ಥಿವ ಶರೀರವನ್ನು ನೋಡಲು ಜನ ತುಂಬಿ ಬರುತ್ತಾರೆ. ಅಲ್ಲಿದ್ದವರೆಲ್ಲ ಅವರ ಶರೀರಕ್ಕೆ ನಮನವನ್ನು ಸಲ್ಲಿಸಿ ಅದರ ಭೂಸ್ಥಾಪನೆಯನ್ನು ಮಾಡುತ್ತಾರೆ. ಫರ್ನಾಂಡೋ ರವರು ತಾವು ಧರ್ಮ ಪ್ರಚಾರ ಮಾಡಿ ದೇವರ ಮಹಿಮೆಯನ್ನು ಎಲ್ಲೆಡೆ ಸಾರಬೇಕೆಂಬ ಹೆಬ್ಬಯಕೆಯಿಂದ ಹಿರಿಯ ಯಾಜಕರ ಒಪ್ಪಿಗೆಯ ಮೇರೆಗೆ ಅವರು ಫ್ರಾನ್ಸಿಸಿಯನ್ ಸಮುದಾಯಕ್ಕೆ ಸೇರಿ ಧರ್ಮ ಪ್ರಚಾರ ಕೈಗೊಳ್ಳಲು ಅಲ್ಲಿದ್ದ ಯಾಜಕರ ಮನವೊಲಿಸುತ್ತಾರೆ. ಹಿರಿಯ ಯಾಜಕರು ಅವರಿಗೆ ಸಂಪೂರ್ಣವಾಗಿ ಒಪ್ಪಿಗೆಯನ್ನು ಸೂಚಿಸಿ ಫ್ರಾನ್ಸಿಸಿಯನ್ ಸಮುದಾಯದ ಅಂಗಿಯನ್ನು ಅವರಿಗೆ ಬಹಳ ಗೌರವಯುತವಾಗಿ ತೊಡಿಸುತ್ತಾರೆ. ಅವರು ಸಂಪೂರ್ಣವಾಗಿ ಫ್ರಾನ್ಸಿಸಿಯನ್ ಸಮುದಾಯದಲ್ಲಿ ಕಾರ್ಯನಿರ್ವಹಿಸುತ್ತಾ ಧರ್ಮ ಪ್ರಚಾರ ಕೈಗೊಳ್ಳಲು ಅನುವು ಮಾಡಿಕೊಡುತ್ತಾರೆ. ಕ್ರಿಸ್ತನ ದಾರಿಯಲ್ಲಿ ಮುನ್ನಡೆದು ಧರ್ಮ ಪ್ರಚಾರ ಮಾಡಿದ ಯಾಜಕರ ಸಾವನ್ನು ಸ್ಮರಿಸುತ್ತಾ ಫ್ರಾನ್ಸಿಸಿಯನ್ ಸಮುದಾಯಕ್ಕೆ ಸೇರಿದ ಫರ್ನಾಂಡೋ ರವರಿಗೆ ಅಂತೋನಿ ಎಂಬ ಹೆಸರನ್ನು ಬದಲಾಯಿಸಲಾಗುತ್ತದೆ. ಫ್ರಾನ್ಸಿಸಿಯನ್ ಸಮುದಾಯಕ್ಕೆ ಸೇರಿದಾದ ಮೇಲೆ ಫರ್ನಾಂಡೋವಿನ ಹೆಸರು ಸಂಪೂರ್ಣವಾಗಿ ಅಂತೋನಿ ಎಂದೇ ಗುರುತಿಸಲ್ಪಡುತ್ತದೆ. ನಂತರ ಅಂತೋನಿಯವರು ತಮ್ಮ ಸಮಯಕ್ಕಾಗಿ ಕಾಯುತ್ತಿರುತ್ತಾರೆ. ಆ ಸಮಯವು ಬರುವವರೆಗೂ ಅವರು ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುತ್ತಾರೆ, ಪ್ರಾರ್ಥನೆಯಲ್ಲಿ ಮಗ್ನರಾಗಿರುತ್ತಾರೆ. ಧರ್ಮ ಪ್ರಚಾರ ಕಾರ್ಯಕ್ಕೆ ಹಾತೊರೆಯುತ್ತಿದ್ದ ಅಂತೋನಿಯವರಿಗೆ ಅದೊಂದು ದಿನ ಬಹಳ ಸುಂದರವಾದ ದಿನವಾಗಿದ್ದು 3 ಜನ ಯಾಜಕರು ಬಂದು ಅವರನ್ನು ಭೇಟಿಯಾಗಿ ಅವರು ಧರ್ಮ ಪ್ರಚಾರ ಕಾರ್ಯ ಕೈಗೊಳ್ಳಲು ಹೋಗಬೇಕಾದ ಸ್ಥಳಗಳ ಬಗ್ಗೆ ವಿವರಿಸುತ್ತಾರೆ. ಇದನ್ನು ಕೇಳಿದಾಕ್ಷಣ ಅವರ ಮನಸ್ಸು ಸಂತೋಷದಿಂದ ನಲಿದಾಡುತ್ತದೆ ಮತ್ತು ಅವರಿಗೆ ಧನ್ಯವಾದವನ್ನು ತಿಳಿಸುತ್ತಾರೆ. ಧರ್ಮ ಪ್ರಚಾರ ಕಾರ್ಯಕ್ಕೆ ಮೊರಾಕೋಗೆ ಹೋಗುವುದಕ್ಕಿಂತ ಮುಂಚೆ ಅವರು ತಮ್ಮ ಹುಟ್ಟೂರಿಗೆ ಹೋಗಿ ಅಲ್ಲಿ ತಮ್ಮ ತಂದೆ ತಾಯಿಗಳನ್ನು ಭೇಟಿಯಾಗಬೇಕೆಂದು ತಮ್ಮ ಪ್ರಯಾಣವನ್ನು ಕೈಗೊಳ್ಳುತ್ತಾರೆ. ತಂದೆ ತಾಯಿಯನ್ನು ಭೇಟಿಯಾದ ಅವರು ಸ್ವಲ್ಪ ಸಮಯಗಳ ಕಾಲ ಅವರೊಂದಿಗೆ ಕಳೆದು ಸ್ವಲ್ಪ ಅವರೊಂದಿಗೆ ಮಾತನಾಡುತ್ತಾ ಅವರ ಧರ್ಮ ಪ್ರಚಾರ ಕಾರ್ಯಕ್ಕೆ ಹೊರಡುವುದಾಗಿ ಅವರ ಆಶೀರ್ವಾದವನ್ನು ಪಡೆದುಕೊಂಡು
ತಮ್ಮ ಪ್ರಯಾಣವನ್ನು ಮುಂದುವರಿಸುತ್ತಾರೆ. ತಾಯಿಯು ಆತ್ಮೀಯತೆಯಿಂದ ಮತ್ತೆ ಯಾವಾಗ ಬರುವುದೆಂದು ಕೇಳಲು, ಅದು ದೇವರ ಇಚ್ಛೆ, ಆದಷ್ಟು ಬೇಗ ಹಿಂತಿರುಗಿ ಬರುತ್ತೇನೆ ಅಮ್ಮ ಎಂದು ಹೇಳಿ ಅವರು ಹಡಗಿನ ಮೂಲಕ ತಮ್ಮ ಪ್ರಯಾಣವನ್ನು ಮೊರಾಕೋಗೆ ಪ್ರಾರಂಭಿಸುತ್ತಾರೆ. ತಂದೆ ತಾಯಿ ಅವರನ್ನು ಪ್ರೀತಿಯಿಂದ ಬೀಳ್ಕೊಡುತ್ತಾರೆ. ಅವರ ಧರ್ಮ ಪ್ರಚಾರ ಕಾರ್ಯಕ್ಕೆ ತಂದೆ ತಾಯಿಯರಿಬ್ಬರು ಆಶೀರ್ವದಿಸಿ ಕಳುಹಿಸಿಕೊಡುತ್ತಾರೆ. ಇತ್ತ ಪ್ರಯಾಣ ಬೆಳೆಸಿದ ಅಂತೋನಿಯವರು ಆಫ್ರಿಕನ್ ಮಣ್ಣು ಅವರನ್ನು ಪೂರ್ತಿಯಾಗಿ ಅಸ್ವಸ್ಥರನ್ನಾಗಿಸುತ್ತದೆ. ನಂತರ ಜೊತೆಗಿದ್ದ ಯಾಜಕರು ಅವರನ್ನು ಮರಳಿ ಊರಿಗೆ ಕಳುಹಿಸಿಕೊಡುತ್ತಾರೆ. ಇತ್ತ ಪ್ರಯಾಣ ಬೆಳೆಸುತ್ತಿದ್ದ ಹಡಗು ಸಿಸಿಲಿಯಾದಲ್ಲಿ ಪತನಗೊಂಡು ಬಿರುಗಾಳಿಯ ಒಡೆತಕ್ಕೆ ನಲುಗಿ ಹೋಗುತ್ತದೆ. ಹಡಗಿನಲ್ಲಿದ್ದವರೆಲ್ಲರೂ ಬಹಳ ಭಯಭೀತರಾಗಿ ಕಿರುಚಿಕೊಳ್ಳುತ್ತಿರುತ್ತಾರೆ. ಆದರೆ ಅಂತೋನಿಯವರು ಮಾತ್ರ ಭಕ್ತಿಯಿಂದ ಪ್ರಭು ಕ್ರಿಸ್ತನಲ್ಲಿ ಬೇಡಿಕೊಳ್ಳುತ್ತಿರುತ್ತಾರೆ. ಅದರ ಪ್ರತಿಫಲವಾಗಿ ಅವರು ಮತ್ತು ಅವರ ಅನುಯಾಯಿಗಳು ಕೆಲವು ಮೀನುಗಾರರಿಂದ ಬದುಕಲ್ಪಡುತ್ತಾರೆ. ಮೀನುಗಾರರು ಅವರ ಪ್ರಾಣವನ್ನು ಉಳಿಸಿ ಅವರ ಆರೈಕೆಯನ್ನು ಮಾಡುತ್ತಾರೆ. ಅಂತೋನಿಯವರು ಮೊದಲೇ ಅಸ್ವಸ್ಥರಿದ್ದ ಕಾರಣ ಈಗ ಮತ್ತಷ್ಟು ಅಸ್ವಸ್ಥರಾಗುತ್ತಾರೆ. ಅಲ್ಲಿನ ಜನರು ಅವರನ್ನು ಬಹಳ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ. ಅವರು ಆ ಶುಶ್ರೂಷೆಯಲ್ಲಿಯೇ ಸ್ವಲ್ಪ ದಿನಗಳ ಕಾಲ ಕಳೆಯುತ್ತಾರೆ. ನಂತರ ಸ್ವಸ್ಥರಾದ ಅಂತೋನಿಯವರು ಮತ್ತು ಅವರ ಅನುಯಾಯಿಗಳು ಹತ್ತಿರದಲ್ಲೇ ಇದ್ದ ಕಾನ್ವೆಂಟ್ನ ಬಳಿ ಹೋಗಲು ತಯಾರಿ ನಡೆಸಿಕೊಳ್ಳುತ್ತಾರೆ ಮತ್ತು ಅವರನ್ನು ಕಾಪಾಡಿದ ಮೀನುಗಾರರಿಗೆ ಧನ್ಯವಾದವನ್ನು ತಿಳಿಸುತ್ತಾರೆ. ಮತ್ತು ಅವರು ಅಲ್ಲಿಂದ ಹೊರಟು ಹೋಗುತ್ತಾರೆ. ಮೀನುಗಾರರು ಅವರನ್ನು ಬಹಳ ಸಂತೋಷದಿಂದ ಕಳುಹಿಸಿಕೊಡುತ್ತಾರೆ. ದಾರಿ ತಿಳಿದ ಸಂತ ಅಂತೋನಿಯವರು ಅದನ್ನು ಅನುಸರಿಸಿ ಮುನ್ನಡೆಯುತ್ತಾರೆ. ಹೀಗೆ ಅಂತೋನಿಯವರು ಬಹಳ ದೂರದವರೆಗೆ ಬರಿಗಾಲಿನಲ್ಲಿಯೇ ತಮ್ಮ ಸಂಗಡಿಗರೊಂದಿಗೆ ನಡೆದು ಹೋಗುತ್ತಾರೆ. ಕಾಡು ಮೇಡುಗಳನ್ನೆಲ್ಲ ಸುತ್ತಿ ಒಂದು ಸೆಮಿನರಿಗೆ ಬಂದು ತಲುಪುತ್ತಾರೆ. ಹತ್ತಿರದಲ್ಲೇ ಇದ್ದ ಆ ಸೆಮಿನರಿಯಲ್ಲಿ ಅವರು ಉಳಿದುಕೊಳ್ಳುತ್ತಾರೆ. ಅಲ್ಲಿದ್ದ ಯಾಜಕರು ಕೂಡ ಸಂತ ಅಂತೋನಿಯವರನ್ನು ಬಹಳ ಸಂತೋಷದಿಂದ ಬರಮಾಡಿಕೊಳ್ಳುತ್ತಾರೆ ಮತ್ತು ಅವರು ಅಲ್ಲಿ ಉಳಿದುಕೊಳ್ಳಲು ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡುತ್ತಾರೆ. ಜೊತೆಗಿದ್ದ ಸಂಗಡಿಗರಿಗೂ ಹಾಗೂ ಅಂತೋನಿಯವರಿಗೂ ಉಳಿದುಕೊಳ್ಳಲು ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಲಾಗುತ್ತದೆ. ಅಂತೋನಿಯವರು ಅಲ್ಲಿಯೂ ಕೂಡ ಜನರೊಂದಿಗೆ ಬೆರೆತು ತಮ್ಮ ಸುವಾರ್ಥ ಪ್ರಚಾರದ ಕಾರ್ಯದಲ್ಲಿ ತೊಡಗಿಕೊಳ್ಳುತ್ತಾರೆ. ಸ್ವಲ್ಪ ದಿನಗಳ ಕಾಲ ಅಂತೋನಿಯವರು ಆ ಸೆಮಿನರಿಯಲ್ಲಿಯೇ ಉಳಿದುಕೊಳ್ಳುತ್ತಾರೆ. ಅಲ್ಲಿ ಸುಮ್ಮನೆ ಕುಳಿತುಕೊಳ್ಳಲು ಮನಸ್ಸಿಲ್ಲದ ಅಂತೋನಿಯವರು ಯಾಜಕರ ಸಹಾಯದ ಮೇರೆಗೆ ಹಾಗೂ ಒಪ್ಪಿಗೆಯ ಮೇರೆಗೆ ಹಲವಾರು ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತಾವೇ ತೊಡಗಿಸಿಕೊಳ್ಳುತ್ತಾರೆ. ಪಾತ್ರೆ ತೊಳೆಯುವ ಕೆಲಸ, ಹೊಲವನ್ನು ಹಣಿ ಮಾಡುವ ಕೆಲಸ, ಹೀಗೆ ಮತ್ತಿತರ ಕೆಲಸ ಕಾರ್ಯಗಳಲ್ಲಿ ಅವರಿಗೆ ಸಹಾಯಕರಾಗಿ ನಿಲ್ಲುತ್ತಾರೆ. ಯಾವುದೇ ಕೆಲಸವನ್ನು ಮುಜುಗರವಿಲ್ಲದೆ ಮಾಡುತ್ತಾ ಸುವಾರ್ಥ ಪ್ರಚಾರದ ಜೊತೆಯಲ್ಲಿ ಅಲ್ಲಿನ ಸೆಮಿನರಿಯವರಿಗೂ ಕೂಡ ಸಹಾಯ ಮಾಡುತ್ತಾರೆ. ಅಲ್ಲಿದ್ದ ಜನರಿಗೆಲ್ಲ ಧರ್ಮ ಪ್ರಚಾರ ಕಾರ್ಯವನ್ನು ಮಾಡಬೇಕಾಗಿ ಪ್ರಬೋಧನೆಯನ್ನು ನೀಡಬೇಕಾದ ಸಂದರ್ಭದಲ್ಲಿ ಬರಬೇಕಾಗಿದ್ದ ಅತಿ ಮುಖ್ಯ ವ್ಯಕ್ತಿಯು ಪ್ರಬೋಧನೆ ನೀಡಲು ಬರದೇ ಇದ್ದ ಕಾರಣ ಅಲ್ಲಿದ್ದ ಯಾಜಕರು ಬಹಳ ಬೇಸರದಿಂದ ಜೊತೆಗಿದ್ದ ಎಲ್ಲ ಸಹೋದರರನ್ನು ವಿಚಾರಿಸುತ್ತಾರೆ. ನೀವು ಯಾರಾದರೂ ಪ್ರಬೋಧನೆಯನ್ನು ಕೊಡಬಲ್ಲಿರೇನು ಎಂದು ಕೇಳಲು ಅವರೆಲ್ಲರೂ ನಮ್ಮ ಕೈಯಲ್ಲಿ ಆಗುವುದಿಲ್ಲ ಎಂದು ಹೇಳಿ ತಿರಸ್ಕರಿಸುತ್ತಾರೆ. ಆಗ ಪ್ರಬೋಧನೆಯನ್ನು ಕೊಡುವುದು ಹೇಗೆ ಎಂದು ಯೋಚನೆಯಲ್ಲಿ ಮುಳುಗಿದ್ದ ಯಾಜಕರಿಗೆ ಅಂತೋನಿಯವರು ಅಲ್ಲಿ ನಿಂತಿರುವುದನ್ನು ಕಂಡು, ಅಂತೋನಿ,
ನೀವು ಪ್ರಬೋಧನೆಯನ್ನು ನೀಡಬಲ್ಲಿರೇನು ಎಂದು ಕೇಳಲು ಅಂತೋಣಿಯವರು, ನಾನು ಇದನ್ನು ಹೇಗೆ ಮಾಡಲು ಸಾಧ್ಯ ಎಂದು ಕೇಳುತ್ತಾರೆ. ಆಗ ಯಾಜಕರು, ಇಲ್ಲಿದ್ದ ಜನರಿಗೆ ನೀವು ಪ್ರಬೋಧನೆಯನ್ನು ನೀಡಿ ಎಂದು ಒಪ್ಪಿಗೆಯನ್ನು ಸೂಚಿಸಿದ ಕಾರಣ ಅಂತೋಣಿಯವರು ಅದಕ್ಕೆ ಒಪ್ಪಿಕೊಳ್ಳುತ್ತಾರೆ ಮತ್ತು ಬಹಳ ಸುಂದರವಾಗಿ ತಮ್ಮ ಪ್ರಬೋಧನೆಯನ್ನು ಆರಂಭಿಸಿ ಅಲ್ಲಿದ್ದ ಜನರೆಲ್ಲರೂ ಈತ ಯಾವ ಪ್ರಬೋಧನೆ ನೀಡಬಹುದೆಂಬುದಾಗಿ ಯೋಚಿಸುತ್ತಿರುತ್ತಾರೆ. ಅಲ್ಲಿ ನಿಂತಿದ್ದ ಜನರನ್ನು ನೋಡಿದ ಅಂತೋಣಿಯವರು ಸ್ವಲ್ಪ ಕಾಲ ಅವರ ಬಳಿ ಮಾತನಾಡದೆ ಪ್ರಭು ಕ್ರಿಸ್ತರಲ್ಲಿ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ. ಪ್ರಭು ಯೇಸುವಿನ ಶಿಲುಬೆಯ ಮುಂದೆ ಮೊಣಕಾಲೂರಿ ಪ್ರಾರ್ಥಿಸಿದ ನಂತರ ಅಂತೋಣಿಯವರು ಒಂದು ಉತ್ತಮ ಪ್ರಬೋಧನೆಯನ್ನು ಅಲ್ಲಿದ್ದ ಜನರಿಗೆ ನೀಡುತ್ತಾರೆ. ಅದು ಯೇಸುವಿನ ಶಿಲುಬೆಯ ಮೇಲಿರುವ ಯೇಸುವಿನ ರಕ್ತ ಮತ್ತು ಶರೀರದ ಸುಂದರ ಪ್ರಬೋಧನೆಯನ್ನು ಕೇಳಿದ್ದ ಅಲ್ಲಿದ್ದ ಜನರೆಲ್ಲರೂ ಬಹಳ ಕಾತುರದಿಂದ ಅವರ ಪ್ರಬೋಧನೆಯನ್ನು ಆಲಿಸುತ್ತಾರೆ. ಅವರ ಪ್ರಬೋಧನೆಯು ಯಾವ ರೀತಿ ಇತ್ತೆಂದರೆ, ಅಲ್ಲಿದ್ದ ಜನರೆಲ್ಲರೂ ಯಾರೂ ಮಾತನಾಡದೆ ಅಂತೋಣಿಯವರ ಪ್ರಬೋಧನೆಯನ್ನು ಕೇಳುವುದರಲ್ಲಿ ತಲ್ಲೀನರಾಗಿಬಿಡುತ್ತಾರೆ. ಅವರಷ್ಟೇ ಅಲ್ಲದೆ ಆ ಊರಿನ ಹಿರಿಯ ಅಧಿಕಾರಿಗಳು ಕೂಡ ಅಂತೋಣಿಯವರ ಪ್ರಬೋಧನೆಯನ್ನು ಮೆಚ್ಚಿಕೊಳ್ಳುತ್ತಾರೆ. ಅವರ ಪ್ರಬೋಧನೆಯು ಎಲ್ಲರ ಮನ ಮುಟ್ಟುವಂತಿರುತ್ತದೆ. ಅವರ ಪ್ರಬೋಧನೆಯನ್ನು ಕೇಳಿದ ಜನರೆಲ್ಲರೂ ಶಾಂತ ರೀತಿಯಿಂದ ಶಿಲುಬೆಯ ಮೇಲೆ ಮಡಿದ ಯೇಸುವಿನ ಶರೀರ ಮತ್ತು ರಕ್ತದ ಬಗ್ಗೆ ನೀಡುತ್ತಿದ್ದ ಪ್ರಬೋಧನೆಯನ್ನು ಬಹಳ ಭಕ್ತಿಯಿಂದ ಕೇಳುತ್ತಿರುತ್ತಾರೆ. ಅವರ ಸಹೋದರರು ಕೂಡ ಅದನ್ನು ಮೆಚ್ಚಿಕೊಳ್ಳುತ್ತಾರೆ. ಅಂತೋಣಿಯವರ ಪ್ರಬೋಧನೆಯು ಯಾವ ರೀತಿ ಇತ್ತು ಎಂಬುದನ್ನು ಹೇಳಲು ಅಸಾಧ್ಯ. ಅದು ಎಲ್ಲ ಜನರ ಮನಸ್ಸಿಗೆ ಸರಿಯಾದ ರೀತಿಯಲ್ಲಿ ಮುಟ್ಟುವಂತಿತ್ತು. ಇದರಿಂದ ಪ್ರಭಾವಿತರಾದ ಅಲ್ಲಿದ್ದ ಜನರೆಲ್ಲರೂ ಅಂತೋಣಿಯವರ ಪ್ರಬೋಧನೆಯನ್ನು ಕೇಳಿ ಬಹಳ ಸಂತೋಷಗೊಂಡು ಬಹಳ ಜೋರಾಗಿ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಅವರನ್ನು ಪ್ರಶಂಸಿಸುತ್ತಾರೆ. ಇದರಿಂದ ಸಂತೋಷಗೊಂಡ ಅಂತೋಣಿಯವರು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾರೆ. ಅಲ್ಲಿನ ಅಧಿಕಾರಿಗಳು ಕೂಡ ಅವರ ಪ್ರಬೋಧನೆಯಿಂದ ಪ್ರೇರಿತರಾಗಿ ಅವರನ್ನು ಆಶೀರ್ವದಿಸುತ್ತಾರೆ. ಇದಕ್ಕೆಲ್ಲ ಪ್ರಭು ಯೇಸು ಕ್ರಿಸ್ತರೇ ಕಾರಣ, ಅವರು ನನ್ನ ಮಾರ್ಗದರ್ಶಕ ಎಂಬುದಾಗಿ ಹೇಳುತ್ತಾರೆ. ಈ ಎಲ್ಲ ವಿಷಯಗಳಿಂದ ಅಲ್ಲಿದ್ದ ಜನರೆಲ್ಲರೂ ಅವರನ್ನು ಬಹಳವಾಗಿ ಕೊಂಡಾಡುತ್ತಾರೆ. ಇನ್ನು ನಾವು ಸಂತ ಅಂತೋಣಿಯವರ ಅದ್ಭುತಗಳನ್ನು ನೋಡುತ್ತೇವೆ. ಅಂತೋಣಿಯವರು ರಿಮಿನಿ ಎಂಬ ಸ್ಥಳದಲ್ಲಿ ಪ್ರಬೋಧನೆಯನ್ನು ಮಾಡುತ್ತಿರುತ್ತಾರೆ. ಅವರು ಸಮುದ್ರದ ದಡದ ಬಳಿ ಪ್ರಬೋಧನೆಯನ್ನು ಮಾಡುತ್ತಿರುವುದನ್ನು ಕಂಡ ಅಲ್ಲಿದ್ದ ಜನರು ಅಂತೋಣಿಯವರನ್ನು ನೋಡಿ ನಗುತ್ತಿರುತ್ತಾರೆ. ಇಲ್ಲಿ ಯಾರೂ ಇಲ್ಲ, ಆದರೂ ಈತ ಯಾಕೆ ಪ್ರಬೋಧನೆಯನ್ನು ಮಾಡುತ್ತಿದ್ದಾನೆ? ಈತನಿಗೆ ತಲೆ ಕೆಟ್ಟಿರಬೇಕೆಂದು ಒಬ್ಬರಿಗೊಬ್ಬರು ಅವರನ್ನು ನೋಡಿ ಹಾಸ್ಯ ಮಾಡುತ್ತಿರುವ ಸಂದರ್ಭದಲ್ಲಿ ಅಂತೋಣಿಯವರ ಪ್ರಬೋಧನೆಯನ್ನು ಕೇಳಿ ಸಮುದ್ರದಲ್ಲಿದ್ದ ಮೀನುಗಳೆಲ್ಲವೂ ಹತ್ತಿರಕ್ಕೆ ಬರುತ್ತವೆ ಮತ್ತು ಅಂತೋಣಿಯವರ ಪ್ರಬೋಧನೆಯನ್ನು ಕೇಳಿಸಿಕೊಳ್ಳುತ್ತವೆ. ನಂತರ ಅಂತೋಣಿಯವರು ಅಲ್ಲಿದ್ದ ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ಮೀನುಗಳಿಗೆ ಉಪದೇಶ ಮಾಡುತ್ತಾರೆ. ತಂದೆ ದೇವರ ಮಹಿಮೆ ಮತ್ತು ಅವರ ಅಪಾರ ಪ್ರೀತಿಯ ಬಗ್ಗೆ ವಿವರಿಸುತ್ತಾರೆ. ಸಮುದ್ರದಲ್ಲಿದ್ದ ಮೀನುಗಳೆಲ್ಲ ಇದನ್ನು ಕೇಳಿಸಿಕೊಳ್ಳುತ್ತಿದ್ದ ಅದ್ಭುತವನ್ನು ಕಂಡ ಅಲ್ಲಿನ ಜನರು ಅಂತೋಣಿಯವರನ್ನು ಹಿಂಬಾಲಿಸುತ್ತಾರೆ ಮತ್ತು ಪ್ರಭು ಕ್ರಿಸ್ತರನ್ನು ನಂಬುತ್ತಾರೆ. ಅದೇ ರಿಮಿನಿ ಎಂಬ ಸ್ಥಳದಲ್ಲಿ ಒಬ್ಬ ಬೊನವಿಲ್ಲ ಎಂಬ ನಾಸ್ತಿಕನು ಪರಮಪ್ರಸಾದದಲ್ಲಿ ಯಾವುದೇ ರೀತಿಯ ರಕ್ತ ಮಾಂಸವಾಗಲಿ ಇಲ್ಲ, ಅದು ಕೇವಲ ರೊಟ್ಟಿ ಮತ್ತು ರಸ ಎಂಬುದಾಗಿ ಅಂತೋಣಿಯವರ ಮುಂದೆ ಸವಾಲನ್ನು ಎಸಗುತ್ತಾನೆ. ಆದ ಕಾರಣ ಜಂಗುಳಿ ಇದ್ದ ಸ್ಥಳದಲ್ಲಿ 3 ದಿನಗಳ ಕಾಲ ಊಟವನ್ನು ಮಾಡದೇ ಇದ್ದ ಕತ್ತೆಯನ್ನು ಕರೆದುಕೊಂಡು ಬಂದು ಪರಮಪ್ರಸಾದದ ಆರಾಧನೆಯನ್ನು ಮಾಡಲು ಎಲ್ಲಾ ರೀತಿಯ ತಯಾರಿಗಳನ್ನು ಮಾಡುತ್ತಾರೆ.
ಅಂತೋನಿಯವರ ಬಳಿ ಸವಾಲೆಸಗಿದ್ದ ಬೊನವಿಲ್ಲ ಎಂಬ ನಾಸ್ತಿಕನು ಜನರನ್ನೆಲ್ಲ ಒಗ್ಗೂಡಿಸಿ ಅಲ್ಲಿ ಏನು ನಡೆಯಬಹುದೆಂಬುದರ ಬಗ್ಗೆ ಖಾತ್ರಿಪಡಿಸಿಕೊಳ್ಳಲು ಎಲ್ಲರೂ ಕೂಡಿರುವ ಸಂದರ್ಭದಲ್ಲಿ ಅಂತೋನಿಯವರು ಪರಮಪ್ರಸಾದವನ್ನು ತೆಗೆದುಕೊಂಡು ದೇವಾಲಯದಿಂದ ಹೊರಗಡೆ ಬಂದು ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ. ಈ ಸಂದರ್ಭದಲ್ಲಿ ಕತ್ತೆಗೆ ಊಟವನ್ನು ಕೊಡಲು ಮುಂದಾದಾಗ ಆ ಕತ್ತೆಯು ಅದನ್ನು ನಿರಾಕರಿಸುತ್ತದೆ. ಕತ್ತೆಯು ಪರಮಪ್ರಸಾದದ ಮುಂದೆ ಅಡ್ಡ ಬೀಳುತ್ತದೆ. ಕತ್ತೆಯು ಪರಮಪ್ರಸಾದದ ಮುಂದೆ ಅಡ್ಡ ಬಿದ್ದ ಕಾರಣ ಅಲ್ಲಿದ್ದವರೆಲ್ಲ ಆಶ್ಚರ್ಯಚಕಿತರಾಗುತ್ತಾರೆ ಮತ್ತು ಪರಮಪ್ರಸಾದದಲ್ಲಿ ನಿಜವಾಗಿಯೂ ಪ್ರಭು ಕ್ರಿಸ್ತರು ಇದ್ದಾರೆ ಎಂಬುದನ್ನು ಆ ನಾಸ್ತಿಕನು ನಂಬುತ್ತಾನೆ ಮತ್ತು ಅಂತೋನಿಯವರ ಬಳಿ ಕ್ಷಮೆ ಯಾಚಿಸುತ್ತಾನೆ. ಅಲ್ಲಿದ್ದ ಜನರೆಲ್ಲ ಇದಕ್ಕೆ ಸಾಕ್ಷಿಯಾಗಿರುತ್ತಾರೆ. ಅಂತೋನಿಯವರು ಒಂದು ಬೆಟ್ಟದ ಮೇಲೆ ಶಿಲುಬೆಯ ಮುಂದೆ ನಿಂತು ಪ್ರಾರ್ಥಿಸುತ್ತಿರುವ ಸಂದರ್ಭದಲ್ಲಿ ಅವರಿಗೆ ದೇವಾಲಯವನ್ನು ನಿರ್ಮಿಸಬೇಕೆಂಬ ಆಜ್ಞೆಯಾಗುತ್ತದೆ. ಅಂತೋನಿಯವರು ಕಲ್ಲು ಒಡೆಯುವವರ ಬಳಿಗೆ ಬಂದು ತಾವು ದೇವಾಲಯವನ್ನು ನಿರ್ಮಿಸಬೇಕಾಗಿದೆ, ಅದಕ್ಕೆ ಸ್ವಲ್ಪ ಕಲ್ಲುಗಳನ್ನು ಕೊಡುವಿರಾ ಎಂದು ಕೇಳುತ್ತಾರೆ. ಅದಕ್ಕೆ ಆ ಕಲ್ಲು ಒಡೆಯುತ್ತಿದ್ದ ಮಾಲೀಕನು, ನಿಮಗೆ ಬೇಕಾದಷ್ಟು ಕಲ್ಲನ್ನು ತೆಗೆದುಕೊಳ್ಳಿ, ಆದರೆ ನೀವೇ ಅದನ್ನೆಲ್ಲ ಹೊತ್ತುಕೊಂಡು ಹೋಗಬೇಕೇ ಹೊರತು ನಿಮಗ್ಯಾರೂ ಸಹಾಯ ಮಾಡುವುದಿಲ್ಲ ಎಂಬುದಾಗಿ ಹೇಳುತ್ತಾರೆ. ಇದನ್ನು ಕೇಳಿದಾಕ್ಷಣ ಅಂತೋನಿಯವರು ಯಾವುದಾದರೂ ಎತ್ತಿನ ಗಾಡಿಯಾಗಲಿ ಕುದುರೆ ಗಾಡಿಯಾಗಲಿ ಸಿಕ್ಕಿದರೆ ಅದರ ಮೂಲಕ ಕಲ್ಲುಗಳನ್ನು ಸಾಗಿಸಬಹುದೆಂದು ದಾರಿಯ ಬಳಿ ಬಂದು ನೋಡಿದಾಗ ಒಬ್ಬ ವ್ಯಕ್ತಿ ಕುದುರೆ ಗಾಡಿಯಲ್ಲಿ ಹೋಗುತ್ತಿರುತ್ತಾನೆ. ಅವರು ಆ ವ್ಯಕ್ತಿಗೆ ಸ್ವಲ್ಪ ಕುದುರೆ ಗಾಡಿಯನ್ನು ಕೊಟ್ಟರೆ ನಾನು ಕಲ್ಲುಗಳನ್ನು ತೆಗೆದುಕೊಂಡು ಒಂದು ಸುಂದರವಾದ ದೇವಾಲಯವನ್ನು ನಿರ್ಮಿಸುತ್ತೇನೆಂದು ಹೇಳುತ್ತಾರೆ. ಅದಕ್ಕೆ ಆ ವ್ಯಕ್ತಿ, ನನ್ನ ಮಗ ಸತ್ತು ಹೋಗಿದ್ದಾನೆ, ಅವನನ್ನು ನಾನು ಮಣ್ಣು ಮಾಡಬೇಕಾಗಿದೆ, ನಾನು ಗಾಡಿಯನ್ನು ಕೊಡುವುದಿಲ್ಲ ಎಂದು ಹೇಳಲಾಗಿ ಅಂತೋನಿಯವರು, ನಿನ್ನ ಮಗನ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗಿ ಬೇರೇನಾದರೂ ವ್ಯವಸ್ಥೆಯಾಗಬಹುದೇನೋ ಎಂಬುದಾಗಿ ನೋಡುತ್ತಿರುತ್ತಾರೆ. ಇತ್ತ ಕಡೆ ಆ ವ್ಯಕ್ತಿ ಮನೆಯನ್ನು ತಲುಪುತ್ತಾನೆ. ಮಲಗಿದ್ದ ತನ್ನ ಮಗನಿಗೆ ಮನೆ ಬಂದಾಗಿದ್ದೇ ಎದ್ದೇಳು ಮಗನೇ ಎಂದು ಹೇಳಲು ಆ ಮಗನು ಎದ್ದೇಳುವುದೇ ಇಲ್ಲ. ಎಷ್ಟು ಬಾರಿ ಪ್ರಯತ್ನಿಸಿದರೂ ತನ್ನ ಮಗ ಎದ್ದೇಳದೇ ಇರುವುದನ್ನು ಕಂಡ ಆ ವ್ಯಕ್ತಿ ಭಯಭೀತನಾಗುತ್ತಾನೆ. ಬದುಕಿದ್ದ ಮಗನನ್ನು ಸತ್ತು ಹೋಗಿದ್ದಾನೆ ಎಂದು ಹೇಳಿದ ಕಾರಣ ಆ ಮಗ ನಿಜವಾಗಿಯೂ ಸತ್ತು ಹೋಗಿರುತ್ತಾನೆ. ದೇವಾಲಯವನ್ನು ನಿರ್ಮಾಣ ಮಾಡಲು ಕುದುರೆ ಗಾಡಿಯನ್ನು ನೀಡಲು ನಿರಾಕರಿಸಿದ್ದ ಈ ವ್ಯಕ್ತಿಗೆ ಇದೊಂದು ಪಾಠವಾಗಿರುತ್ತದೆ. ನಂತರ ಆ ವ್ಯಕ್ತಿ ತನ್ನ ಮಗನನ್ನು ಬಹಳವಾಗಿ ಎದ್ದೇಳಿಸಲು ಪ್ರಯತ್ನಿಸಿದರೂ ಆ ಮಗ ಏಳದೇ ಇದ್ದುದನ್ನು ಕಂಡು ಆತನ ತಪ್ಪಿನ ಅರಿವಾಗುತ್ತದೆ. ಆ ಕೂಡಲೇ ಅಂತೋನಿಯವರ ಬಳಿ ಬಂದು ತನ್ನ ತಪ್ಪಿಗೆ ಕ್ಷಮೆ ಯಾಚಿಸಿ, ನನ್ನ ಮಗ ನಿಜವಾಗಿಯೂ ಸತ್ತು ಹೋಗಿದ್ದಾನೆ, ಬದುಕಿಸಿಕೊಡಿ ಎಂದು ಪ್ರಾರ್ಥಿಸಲು ಅಂತೋನಿಯವರು ಬಂದು ಪ್ರಾರ್ಥಿಸುತ್ತಾರೆ. ಅಂತೋನಿಯವರು ಭಕ್ತಿಯಿಂದ ಪ್ರಾರ್ಥಿಸಿದ ಕಾರಣ ಆ ಯುವಕ ಮತ್ತೆ ಜೀವಂತನಾಗುತ್ತಾನೆ ಮತ್ತು ನಿಧಾನವಾಗಿ ಕಣ್ಣನ್ನು ಬಿಡುತ್ತಾನೆ. ಮಗನು ಬದುಕುಳಿದಿದ್ದನ್ನು ಕಂಡ ತಂದೆ ಬಹಳ ಸಂತೋಷಗೊಳ್ಳುತ್ತಾರೆ. ಆಗ ಅಂತೋನಿಯವರು, ನೀನು ಸುಳ್ಳು ಹೇಳಿದ ಕಾರಣ ಈ ರೀತಿಯಾಗಿದೆ ಎಂದು ಹೇಳಲಾಗಿ ಅವರಿಬ್ಬರು ಕ್ಷಮೆ ಕೇಳುತ್ತಾರೆ ಮತ್ತು ಸಂತ ಅಂತೋನಿಯವರಿಗೆ ಸಹಾಯ ಮಾಡಲು ಮುಂದಾಗುತ್ತಾರೆ. ಹೀಗೆ ಸಂತ ಅಂತೋನಿಯವರು ಪಾದುವ ದೇಶದಲ್ಲಿ ಪ್ರಬೋಧನೆಗಳನ್ನು ನೀಡುತ್ತಾ ತಮ್ಮ ಪ್ರಬೋಧನೆಯ ಮಹತ್ವವನ್ನು ತಿಳಿದುಕೊಳ್ಳುತ್ತಾ ಮಗ್ನರಾಗಿರುವ ಸಂದರ್ಭದಲ್ಲಿ ಲಿಮ್ಸನ್ನ ಅವರ ತಂದೆ ವಾಸವಿದ್ದ ಸ್ಥಳದಲ್ಲಿ ಒಂದು ಅನಾಹುತವೊಂದು ಆಗಿರುತ್ತದೆ. ಅದೇನೆಂದರೆ, ಅಂತೋನಿಯವರ ತಂದೆಯವರ ಹೊಲದಲ್ಲಿ ಒಂದು ಮೃತ ಶರೀರವು ಸಿಕ್ಕಿರುತ್ತದೆ.
ಆ ಮೃತ ಶರೀರವನ್ನು ನೋಡಿದ ಅಲ್ಲಿನ ಅಧಿಕಾರಿಗಳು, ಇದೊಂದು ಕೊಲೆ, ಇದಕ್ಕೆ ಕಾರಣ ಅಂತೋನಿಯವರ ತಂದೆ ಎಂದು ಅವರನ್ನು ಸೆರೆಮನೆಯಲ್ಲಿ ಇಟ್ಟಿರುತ್ತಾರೆ ಮತ್ತು ಅವರನ್ನು ವಿಚಾರಣೆಗೆ ಒಳಪಡಿಸುತ್ತಾರೆ. ಅಂತೋನಿಯವರ ತಂದೆ ಕೈದಿಯ ಹಾಗೆ ಅಧಿಕಾರಿಗಳ ಮುಂದೆ ಬಂದು ನಿಂತುಕೊಳ್ಳುತ್ತಾರೆ. ಅಲ್ಲಿದ್ದ ಜನರೆಲ್ಲರೂ ಅಂತೋನಿಯವರ ತಂದೆಯೇ ಕೊಲೆಗಾರ ಎಂಬ ಸುಳ್ಳು ಆರೋಪದಡಿ ಅವರನ್ನು ಬಂಧಿಸಿ ಅವರಿಗೆ ಶಿಕ್ಷೆ ನೀಡಬೇಕೆಂದು ಹಲವಾರು ವಿಚಾರಣೆಗಳು ನಡೆಯುತ್ತಿರುತ್ತದೆ. ಅಂತೋನಿಯವರ ತಂದೆ ಎಷ್ಟು ಬಾರಿ ಹೇಳಿದರೂ ಅಲ್ಲಿನ ಜನರು ಕೇಳಿಸಿಕೊಳ್ಳುವುದಿಲ್ಲ. ಇತ್ತ ಪ್ರಬೋಧನೆಯಲ್ಲಿ ನಿರತರಾಗಿದ್ದ ಸಂತ ಅಂತೋನಿಯವರಿಗೆ ತನ್ನ ತಂದೆ ಕಷ್ಟದಲ್ಲಿರುವ ಅನುಭವವಾಗುತ್ತದೆ. ಇತ್ತ ಅಂತೋನಿಯವರ ತಂದೆ, ನಾನೊಬ್ಬ ಅಮಾಯಕ, ಈ ಕೊಲೆ ಹೇಗಾಗಿದೆ ಎಂದು ನನಗೆ ತಿಳಿದಿಲ್ಲ, ಆದರೆ ಆತನ ದೇಹ ಮಾತ್ರ ನನ್ನ ಹೊಲದಲ್ಲಿ ಬಿದ್ದಿತ್ತು, ಇದಕ್ಕೆ ನಾನು ಕಾರಣನಲ್ಲ ಎಂಬುದಾಗಿ ಪರಿಪರಿಯಾಗಿ ಹೇಳಿದರೂ ಆ ಅಧಿಕಾರಿಗಳು ಕೇಳಿಸಿಕೊಳ್ಳುವುದಿಲ್ಲ. ಇತ್ತ ಪ್ರಬೋಧನೆಯಲ್ಲಿ ನಿರತರಾಗಿದ್ದ ಸಂತ ಅಂತೋನಿಯವರ ಮನಸ್ಸು ಪದೇ ಪದೇ ಚಂಚಲಗೊಳ್ಳುತ್ತಿರುತ್ತದೆ. ಈ ಕಾರಣದಿಂದಾಗಿ ಅವರು ಪ್ರಬೋಧನೆಯನ್ನು ನಿಲ್ಲಿಸುತ್ತಾರೆ ಮತ್ತು ಭಕ್ತಿಯಿಂದ ಶಿಲುಬೆಯ ಮುಂದೆ ಮೊಣಕಾಲೂರಿ ಪ್ರಾರ್ಥಿಸುತ್ತಾರೆ. ತನ್ನ ತಂದೆಯನ್ನು ಈ ಒಂದು ಸುಳ್ಳು ಆಪಾದನೆಯಿಂದ ಹೊರ ತರಬೇಕೆಂಬುದು ಅವರ ಬಯಕೆಯಾಗಿರುತ್ತದೆ. ಈ ಕಾರಣದಿಂದಾಗಿ ಪಾದುವ ದೇಶದಲ್ಲಿ ಪ್ರಬೋಧನೆಯ ಸ್ಥಳದಲ್ಲಿ ಅವರ ದೇಹ ಮಾತ್ರ ಉಳಿದುಕೊಳ್ಳುತ್ತದೆ. ಅವರ ಆತ್ಮವು ಲಿಮ್ಸನ್ ನಗರದಲ್ಲಿ ತನ್ನ ತಂದೆಯ ವಿಚಾರಣೆಯ ಸ್ಥಳದಲ್ಲಿ ಬಂದು ನಿಲ್ಲುತ್ತದೆ. ನಂತರ ಅಂತೋನಿಯವರೇ ಅವರ ತಂದೆಗೆ ಆಸರೆಯಾಗಿ ನಿಂತು ಅಧಿಕಾರಿಗಳ ಮುಂದೆ ಪ್ರಶ್ನೆಯನ್ನು ಕೇಳುತ್ತಾರೆ. ನೀವು ಹೇಗೆ ನನ್ನ ತಂದೆಯನ್ನು ಅಪರಾಧಿ ಎಂದು ಅವರನ್ನು ವಿಚಾರಣೆಗೆ ನಿಂದಿಸಿದ್ದೀರಾ ಎಂದು ಕೇಳಲು ಅಲ್ಲಿನ ಅಧಿಕಾರಿಗಳು ನಡೆದ ಸಂಗತಿಯನ್ನು ವಿವರಿಸುತ್ತಾರೆ. ಆಗ ಅಂತೋನಿಯವರು ಇದಕ್ಕೆಲ್ಲ ಸತ್ತ ವ್ಯಕ್ತಿಯೇ ಉತ್ತರ ಕೊಡಬೇಕು ಎಂಬುದಾಗಿ ಹೇಳುತ್ತಾರೆ. ಅಲ್ಲಿದ್ದ ಅಧಿಕಾರಿಗಳು ಇದು ಹೇಗೆ ಸಾಧ್ಯ ಎಂದು ಕೇಳಲು ಅಂತೋನಿಯವರು ಬಹಳ ಭಕ್ತಿಯಿಂದ ಪ್ರಾರ್ಥಿಸಿ, ಸತ್ತ ವ್ಯಕ್ತಿಯ ಆತ್ಮವೇ ಬಂದು ತನ್ನ ಕೊಲೆಗೆ ಕಾರಣವೇನು ಎಂಬುದನ್ನು ಹೇಳುವ ಹಾಗೆ ಮಾಡುತ್ತಾರೆ. ಸತ್ತ ವ್ಯಕ್ತಿಯ ಆತ್ಮವೇ ಎದ್ದು ಬಂದು ಸಾಕ್ಷಿ ಹೇಳಲು ಮುಂದಾದದ್ದನ್ನು ಕಂಡ ಅಲ್ಲಿನ ಅಧಿಕಾರಿಗಳು ಹಾಗೂ ಜನರು ಭಯಭೀತರಾಗುತ್ತಾರೆ. ಸಂತ ಅಂತೋನಿಯವರ ಭಕ್ತಿ ಮತ್ತು ಅವರ ಪ್ರೀತಿ ಎಷ್ಟಿತ್ತು ಎಂಬುದಕ್ಕೆ ಇದೊಂದು ನಿದರ್ಶನವಾಗಿದೆ. ತನ್ನ ತಂದೆಯನ್ನು ಈ ಸುಳ್ಳು ಕೊಲೆಯ ಆಪಾದನೆಯಿಂದ ರಕ್ಷಿಸಬೇಕೆಂದು ಅವರು ಪಣ ತೊಟ್ಟಿರುತ್ತಾರೆ. ಅಲ್ಲಿನ ಅಧಿಕಾರಿಗಳು ಕೂಡ ಇದನ್ನು ನೋಡಿ ಭಯಭೀತರಾಗುತ್ತಾರೆ. ನಂತರ ಆ ಸತ್ತ ವ್ಯಕ್ತಿಯ ಆತ್ಮವೇ ನಿಜವಾದ ಕೊಲೆಗಾರನನ್ನು ಗುರುತಿಸುತ್ತದೆ ಮತ್ತು ಅವರ ತಂದೆ ನಿರಪರಾಧಿ ಎಂದು ತಿಳಿದ ತಕ್ಷಣವೇ ಸಂತ ಅಂತೋನಿಯವರ ಆತ್ಮವು ಪಾದುವ ದೇಶದಲ್ಲಿ ಇದ್ದ ಅವರ ದೇಹಕ್ಕೆ ಸೇರಿಕೊಳ್ಳುತ್ತದೆ. ಹೀಗೆ ಸಂತ ಅಂತೋನಿಯವರು ತಮ್ಮ ತಂದೆಯನ್ನು ಸುಳ್ಳು ಕೊಲೆ ಆಪಾದನೆಯಿಂದ ರಕ್ಷಿಸಿಕೊಳ್ಳುತ್ತಾರೆ. ನಂತರ ಪಾದುವ ದೇಶದಲ್ಲಿ ತಮ್ಮ ಪ್ರಬೋಧನೆಯನ್ನು ಮುಂದುವರಿಸುತ್ತಾರೆ. ನಂತರ ಅದೇ ಊರಿನಲ್ಲಿ ಒಂದು ಸುಂದರ ಕುಟುಂಬವನ್ನು ನಾವು ಕಾಣಬಹುದು. ಅಲ್ಲಿ ಒಬ್ಬ ಮಗ ಮತ್ತು ತಾಯಿ ಬಹಳ ಕಷ್ಟದ ಜೀವನವನ್ನು ನಡೆಸುತ್ತಿರುತ್ತಾರೆ. ಆದರೆ ಮಗ ಮಾತ್ರ ದುಂದು ವೆಚ್ಚ ಮಾಡುತ್ತಾ ತಾಯಿಗೆ ಯಾವುದೇ ರೀತಿಯ ಸಹಾಯ ಮಾಡದೆ, ತಾಯಿಗೆ ಯಾವುದೇ ಗೌರವವನ್ನು ಕೊಡದೆ ಹಣಕ್ಕಾಗಿ ಪೀಡಿಸುತ್ತಿರುತ್ತಾನೆ. ತಾಯಿ ಹಣವನ್ನು ಕೊಡಲಿಲ್ಲ ಎಂದ ಕಾರಣದಿಂದಾಗಿ ಆತ ತನ್ನ ತಾಯಿಯನ್ನೇ ಕಾಲಿನಿಂದ ಒದ್ದು ಹೊರಗಡೆ ಹೋಗುತ್ತಾನೆ. ಈತ ಹೊರಗಡೆ ಹೋಗುತ್ತಿದ್ದ ಸಂದರ್ಭದಲ್ಲಿ ಅಲ್ಲಿಯೇ ಹೊರಗಡೆ ಅಂತೋನಿಯವರು ತಮ್ಮ ಪ್ರಬೋಧನೆಯನ್ನು ನೀಡುತ್ತಿರುತ್ತಾರೆ. ತನ್ನ ತಾಯಿಗೆ ಹಿಂಸೆ ಕೊಟ್ಟು ಕಾಲಿನಿಂದ ಒದ್ದು ಆ ವ್ಯಕ್ತಿ ಬರುತ್ತಿರುವುದನ್ನು ಅರಿತುಕೊಂಡ ಅಂತೋನಿಯವರು ಅಲ್ಲಿನ ಜನರನ್ನೆಲ್ಲ ಕೂಡಿಸಿ ಪ್ರಬೋಧನೆಯನ್ನು ನೀಡುತ್ತಿರುತ್ತಾರೆ. ಆ ಪ್ರಬೋಧನೆಯ ಮುಖ್ಯ ವಿಷಯವೇ ತಂದೆ ತಾಯಿಗೆ ಗೌರವವನ್ನು ಸೂಚಿಸುವುದು. ಯಾರು ತಂದೆ ತಾಯಿಗೆ ಗೌರವವನ್ನು ಸೂಚಿಸುವುದಿಲ್ಲವೋ, ಯಾರು ತಂದೆ ತಾಯಿಯನ್ನು ಕಾಲಿನಿಂದ ಒದೆಯುತ್ತಾರೋ ಅವರ ಕಾಲುಗಳನ್ನು ಕತ್ತರಿಸಬೇಕೆಂದು ತಮ್ಮ ಪ್ರಬೋಧನೆಯಲ್ಲಿ ಹೇಳುತ್ತಿರುತ್ತಾರೆ. ಇದನ್ನು ಕೇಳಿಸಿಕೊಂಡ ಆ ಯುವಕನ ಮನಸ್ಸು ವಿಚಲಿತಗೊಳ್ಳುತ್ತದೆ. ನಾನು ನನ್ನ ತಾಯಿಯನ್ನು ಕಾಲಿನಿಂದ ಒದ್ದು ಬಂದೆನಲ್ಲ,
ಹಾಗಾದರೆ ನನ್ನ ಕಾಲುಗಳನ್ನು ಕತ್ತರಿಸಿಕೊಳ್ಳಬೇಕೇ ಎಂಬ ಪ್ರಶ್ನೆ ಆತನಲ್ಲಿ ಮೂಡುತ್ತದೆ. ಹಾಗೂ ಸಂತ ಅಂತೋಣಿಯವರ ಪ್ರಬೋಧನೆ ಅವನ ಮನಸ್ಸನ್ನು ಆಳವಾಗಿ ಬೇರೂರುತ್ತದೆ ಮತ್ತು ತಕ್ಷಣವೇ ಆತ ಸಂತ ಅಂತೋಣಿಯವರ ಬಳಿ ಬಂದು ಕ್ಷಮೆ ಕೇಳುತ್ತಾನೆ. ಆಗ ಸಂತ ಅಂತೋಣಿಯವರು, ನೀನು ಕ್ಷಮೆ ಕೇಳಬೇಕಾಗಿರುವುದು ನನ್ನ ಬಳಿಯಲ್ಲ, ನಿನ್ನ ತಾಯಿಯ ಬಳಿ ಎಂದು ಹೇಳಿ ಆ ಯುವಕನನ್ನು ಅಲ್ಲಿಂದ ಅವರ ತಾಯಿಯ ಬಳಿಗೆ ಕಳಿಸಿಕೊಡುತ್ತಾರೆ. ಆ ತಾಯಿ ಮಗನನ್ನು ಕ್ಷಮಿಸುತ್ತಾರೆ. ಆದರೂ ಕೂಡ ಆ ಯುವಕನ ಮನಸ್ಸು ಮಾತ್ರ ಚಂಚಲವಾಗಿರುತ್ತದೆ. ಅಂತೋಣಿಯವರ ಪ್ರಬೋಧನೆಯು ಅವನ ಮನಸ್ಸನ್ನು ನಾಟಿರುತ್ತದೆ. ಅವರ ಪ್ರಬೋಧನೆಯ ಪ್ರಕಾರ ಕಾಲಿನಿಂದ ಒದ್ದ ಮಗನ ಕಾಲನ್ನು ಕತ್ತರಿಸಬೇಕೆಂಬುದನ್ನು ಅರಿತುಕೊಂಡ ಆತ ತನ್ನ ಕಾಲುಗಳನ್ನೇ ಕತ್ತರಿಸಿಕೊಳ್ಳುತ್ತಾನೆ. ಕಾಲನ್ನು ಕತ್ತರಿಸಿಕೊಂಡು ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ತನ್ನ ಮಗನನ್ನು ಕಂಡ ಆ ತಾಯಿಯು ಬಹಳ ಆತಂಕಗೊಳ್ಳುತ್ತಾರೆ ಮತ್ತು ತಕ್ಷಣವೇ ಓಡಿ ಹೋಗಿ ಅಂತೋಣಿಯವರನ್ನು ಕರೆದುಕೊಂಡು ಬಂದು ನಡೆದ ಸಂಗತಿಯನ್ನು ವಿವರಿಸಿ ರಕ್ತದ ಮಡುವಿನಲ್ಲಿದ್ದ ಆ ಯುವಕನಿಗೆ ಮತ್ತೆ ಕಾಲನ್ನು ಧರಿಸುವಂತೆ ಪ್ರಾರ್ಥಿಸುತ್ತಾರೆ. ಇದನ್ನು ಕೇಳಿದ ಅಂತೋಣಿಯವರು ಕೂಡಲೇ ಆ ಸ್ಥಳಕ್ಕೆ ಆಗಮಿಸಿ ಆ ಯುವಕನ ಪರಿಸ್ಥಿತಿಯನ್ನು ನೋಡಿ ಕಣ್ಣೀರಿಟ್ಟು ದೇವರಲ್ಲಿ ಪ್ರಾರ್ಥಿಸುತ್ತಾರೆ. ಕತ್ತರಿಸಿಕೊಂಡ ಕಾಲನ್ನು ಮತ್ತೆ ಅದೇ ಸ್ಥಳದಲ್ಲಿಟ್ಟು ಪ್ರಾರ್ಥಿಸಿದಾಗ ಅವನು ಮತ್ತೆ ಮೊದಲಿನಂತೆ ನಡೆದಾಡುತ್ತಾನೆ. ಇದೇ ರೀತಿ ಹಲವಾರು ಅದ್ಭುತ ಕಾರ್ಯಗಳನ್ನು ಅಂತೋಣಿಯವರು ನೆರವೇರಿಸುತ್ತಿರುತ್ತಾರೆ. ಇದರಿಂದ ಹಲವರು ಅಂತೋಣಿಯವರನ್ನು ಹಿಂಬಾಲಿಸುತ್ತಿರುತ್ತಾರೆ. ಒಮ್ಮೆ ಅಂತೋಣಿಯವರು ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುತ್ತಾರೆ. ಅಲ್ಲಿ ಎಲ್ಲರೂ ಆಟದಲ್ಲಿ ಮಗ್ನರಾಗಿದ್ದಾಗ ಅಂತೋಣಿಯವರು ಮಾತ್ರ ಒಂದು ಕೋಣೆಯಲ್ಲಿ ಪ್ರಾರ್ಥಿಸುತ್ತಿರುತ್ತಾರೆ. ಅವರ ಬಳಿ ಯೇಸು ಬಾಲರು ಬಂದು ಮಾತನಾಡುತ್ತಿರುತ್ತಾರೆ. ಇದನ್ನು ಕಣ್ಣಾರೆ ಕಂಡ ಒಬ್ಬ ವ್ಯಕ್ತಿ ಅಂತೋಣಿಯವರು ಯೇಸು ಬಾಲರ ಬಳಿ ಮಾತನಾಡುತ್ತಿದ್ದಾರೆ ಎಂದು ಅಲ್ಲಿ ನೆರೆದಿದ್ದವರಿಗೆ ಹೇಳಿದಾಗ ಅವರೆಲ್ಲರೂ ಅಲ್ಲಿಗೆ ಹೋಗಿ ನಡೆಯುತ್ತಿರುವ ಸಂಗತಿ ಏನೆಂಬುದನ್ನು ನೋಡುತ್ತಾರೆ. ಆಗ ಅಂತೋಣಿಯವರು ಪ್ರಭು ಕ್ರಿಸ್ತನ ಬಳಿ ಮಾತನಾಡುತ್ತಿರುತ್ತಾರೆ. ಇದು ಅವರ ನಿಸ್ವಾರ್ಥ ಸೇವೆ ಮತ್ತು ದೈವ ಭಕ್ತಿಗೆ ಒಲಿದ ವರವಾಗಿರುತ್ತದೆ. ನಡೆದ ಅದ್ಭುತವನ್ನು ಕಂಡ ಆತ ಅಂತೋಣಿಯವರ ಬಳಿ ಬಂದು ಕೇಳಲು ಅಂತೋಣಿಯವರು ದಯವಿಟ್ಟು ಈ ವಿಷಯವನ್ನು ಯಾರ ಬಳಿಯೂ ಹೇಳಬಾರದೆಂದು ಆಜ್ಞೆ ಮಾಡುತ್ತಾರೆ. ಆದರೆ ಅಂತೋಣಿಯವರ ಮರಣದ ನಂತರ ಆ ವ್ಯಕ್ತಿ ಈ ವಿಷಯವನ್ನು ಸಾಕ್ಷಿಯಾಗಿ ನೀಡುತ್ತಾನೆ. ಅಂತೋಣಿಯವರು ಪಾದುವ ದೇಶದಲ್ಲಿ ಹಲವಾರು ಪವಾಡಗಳನ್ನು ನಡೆಸುತ್ತಾ ಅಲ್ಲಿಯೇ ನೆಲೆಯೂರಿರುವ ಸಂದರ್ಭದಲ್ಲಿ ಅವರು ಅನಾರೋಗ್ಯಕ್ಕೆ ತುತ್ತಾಗುತ್ತಾರೆ. ಅವರ ಆರೋಗ್ಯದಲ್ಲಿ ಬಹಳ ಏರುಪೇರಾಗುತ್ತದೆ. ಅದು ಎಷ್ಟರ ಮಟ್ಟಿಗೆ ಎಂದರೆ ಅವರ ಕೈಯಲ್ಲಿ ನಡೆಯಲು ಶಕ್ತವಿರುವುದಿಲ್ಲದ ಕಾರಣದಿಂದ ಅವರನ್ನು ಹತ್ತಿರದ ಮಾನಸ್ಟ್ರಿಯಲ್ಲಿ ಎತ್ತಿನ ಗಾಡಿಯ ಮುಖಾಂತರ ಕರೆದುಕೊಂಡು ಹೋಗುತ್ತಾರೆ. ಅನಾರೋಗ್ಯದಲ್ಲಿದ್ದಾಗಲೂ ಕೂಡ ಅಂತೋಣಿಯವರು ಪ್ರಾರ್ಥನೆಯಿಂದ ಹಿಂದೆ ಸರಿಯುವುದಿಲ್ಲ. ಅಲ್ಲಿದ್ದ ಸಹೋದರರಿಗೆಲ್ಲ ಪ್ರಭುವಿನ ಬಗ್ಗೆ ಉಪದೇಶ ಮಾಡುತ್ತಿರುತ್ತಾರೆ ಮತ್ತು ಗೋಡೆಯ ಮೇಲೆ ಪ್ರಭು ಕ್ರಿಸ್ತರ ಚಿತ್ರವು ಅವರ ಕಣ್ಣ ಮುಂದೆ ಬಂದು ಪ್ರಭು ಕ್ರಿಸ್ತರು ತಮ್ಮನ್ನು ಕರೆಯುತ್ತಿದ್ದಾರೆ ಎಂಬುದಾಗಿ ಹೇಳಲು ಅಲ್ಲಿ ಯೇಸುವಿನ ಚಿತ್ರ ಕೇವಲ ಅಂತೋಣಿಯವರ ಕಣ್ಣಿಗೆ ಮಾತ್ರ ಗೋಚರಿಸುತ್ತಿರುತ್ತದೆಯೇ ಹೊರತು ಅಲ್ಲಿದ್ದ ಸಹೋದರರಿಗೆ ಗೋಚರಿಸುವುದಿಲ್ಲ. ತಮ್ಮ ಸಹೋದರರೆಲ್ಲರಿಗೂ ಆಶೀರ್ವದಿಸಿ ಯೇಸುವಿನಲ್ಲಿ ಐಕ್ಯವಾಗುತ್ತಾರೆ ಮತ್ತು ತಮ್ಮ ಪ್ರಾಣವನ್ನು ಬಿಡುತ್ತಾರೆ. ಕೇವಲ 36ನೇ ವಯಸ್ಸಿಗೆ ಅವರು ದೈವಾಧೀನರಾಗುತ್ತಾರೆ. ಜೂನ್ 13, 1231 ಇಹಲೋಕವನ್ನು ತ್ಯಜಿಸುತ್ತಾರೆ. ಸಂತ ಅಂತೋಣಿಯವರ ಪವಾಡಗಳು ಎಲ್ಲರ ಮನಸ್ಸಲ್ಲಿಯೂ ಆಳವಾಗಿ ಉಳಿಯುತ್ತದೆ. 36ನೇ ವಯಸ್ಸಿನಲ್ಲಿಯೇ ದೈವಾಧೀನರಾದ ಸಂತ ಅಂತೋಣಿಯವರ ಮಹಿಮೆ ಅಪಾರವಾಗಿರುತ್ತದೆ. ಅವರ ಪಾರ್ಥಿವ ಶರೀರವನ್ನು ಪಾದುವ ದೇಶದ ತುಂಬೆಲ್ಲ ಮೆರವಣಿಗೆ ಮಾಡುತ್ತಾರೆ.
ಅದಕ್ಕೆ ಸಾವಿರಾರು ಜನರು ಸಾಕ್ಷಿಯಾಗುತ್ತಾರೆ. ಅಂತೋನಿಯವರ ದೇಹವು ಸಮಾಧಿಯಲ್ಲಿಡಲಾಗುತ್ತದೆ. ಪಾದುವ ದೇಶದಲ್ಲಿ ನಡೆಸಿದ ಪ್ರಬೋಧನೆಗಳು, ಅದ್ಭುತಗಳು ಇವುಗಳೆಲ್ಲದರಿಂದ ಅಲ್ಲಿನ ಜನರು ಅಂತೋನಿಯವರನ್ನು ಅಪಾರವಾಗಿ ನಂಬುತ್ತಿದ್ದು, ಅವರ ಮರಣವು ಆ ಜನರೆಲ್ಲರಿಗೂ ಬಹಳ ನೋವನ್ನು ಉಂಟು ಮಾಡಿರುತ್ತದೆ. ಅವರ ಮರಣದ ನಂತರ ಅನೇಕ ಅದ್ಭುತಗಳು ವರದಿಯಾದವು. ಅವರ ಮರಣದ ಕೇವಲ 1 ವರ್ಷದೊಳಗೆ ಜಗದ್ಗುರು 9ನೇ ಗ್ರಿಗೋರಿರವರು ಅವರನ್ನು ಸಂತರಾಗಿ ಘೋಷಿಸಿದರು. ಇದು ಧರ್ಮಸಭೆಯ ಇತಿಹಾಸದಲ್ಲಿಯೇ ಅತ್ಯಂತ ವೇಗದ ಸಂತರ ಘೋಷಣೆಗಳಲ್ಲೊಂದಾಗಿದೆ. ಇಂದು ಪಾದುವ ದೇಶದಲ್ಲಿ ಅವರ ಹೆಸರಿನ ಮಹಾ ಬಸಿಲಿಕಾ ಇದೆ. ಸಂತ ಅಂತೋನಿಯವರ ಬಡವರ ಮೇಲಿನ ಪ್ರೀತಿ, ದೇವರ ಮೇಲಿನ ಅಚಲ ನಂಬಿಕೆ, ಸತ್ಯ ಮತ್ತು ನ್ಯಾಯಕ್ಕಾಗಿ ಧೈರ್ಯ, ಸರಳತೆ ಮತ್ತು ವಿನಯತೆಗಳಿಂದ ಅವರು ಲಕ್ಷಾಂತರ ಜನರಿಗೆ ಪ್ರೇರಣೆಯಾಗಿದ್ದಾರೆ. ಅವರ ಅತಿ ಮುಖ್ಯವಾದ ಅದ್ಭುತವೆಂದರೆ ಕಳೆದು ಹೋದ ವಸ್ತುಗಳನ್ನು ಕಂಡುಹಿಡಿಯುವಲ್ಲಿ ಸಹಾಯ ಮಾಡುವ ಸಂತರಾಗಿ ವಿಶೇಷವಾಗಿ ಇಂದಿಗೂ ಕೂಡ ಪೂಜಿಸಲಾಗುತ್ತದೆ. ಪಾದುವದ ಸಂತ ಅಂತೋನಿಯವರೇ, ಯೇಸು ಬಾಲರ ಪ್ರೀತಿಯ ಸಂತರೇ, ನಿಮ್ಮ ಭಕ್ತರಾದ ನಮಗಾಗಿ ಪ್ರಾರ್ಥಿಸಿರಿ. ಆಮೆನ್. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.